ನಾನ್ ಜೋಗಿ ನೀನ್ ಚೀನು ಮತ್ತೆ ಹಾಗಲ್ವಾ? ಈ ಜನ್ಮದಲ್ಲಿ ಅಲ್ಲ, ಹಿಂದಿನ ಜನ್ಮದಲ್ಲಿ. ನೀ ಯಾರ ಹತ್ರ ಕೇಳು? ನಿನ್ನಲ್ಲೇ ಕೇಳು. ನಂಗ್ ಮಧ್ಯಾಹ್ನ ಊಟ ಮಾಡೋದೇ ನೆನಪಿಲ್ಲ, ನೀವೊಂದು ಹೋದ್ ಜನ್ಮ ಕೈ ಹಾಕ್ದೆ. ಉಂಡಿದ್ದೇನೆ ಇಲ್ಲ, ಮಧ್ಯಾಹ್ನ ಊಟ ಇಲ್ಲ, ಸಂಜೆಗೂ ಊಟ ಇಲ್ಲ. ನಿನಗೆ ಜೀರ್ಣ ಹಣೆ ಬರೋದೇ ಆಯ್ತು. ನಿನಗೆ ಏನಾಯ್ತು? ಜೀರ್ಣ ಶಕ್ತಿ ಹೆಚ್ಚಾಯ್ತು, ಜ್ಞಾನ ಶಕ್ತಿ ಕಡಿಮೆ ಆಯ್ತು. ಈಗ ಅದಕ್ಕೆ ಎಂತ ಮಾಡುದು? ಓದ್ ಬರ್ಬೇಕಿದ್ರೆ ಅಮೃತ ಹಸ್ತವನ್ನು ನಿನ್ನ ತಲೆ ಮೇಲೆ ಇಡ್ತೇನೆ. ಬಾಬಾರೋ 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 ಜೋರಿ ಗೋಪಾಲ, ಬಾಬಾರೋ ಜೋರಿ ಗೋಪಾಲ, ಗೋಪಾಲ ಗೋಪಾಲ, ಶ್ರೀಲೋಲ ಹರಿವನಮಾಲ, ಶ್ರೀಲೋಲ ಹರಿವನಮಾಲ, ಶ್ರೀಲೋಲ ಹರಿವನಮಾಲ. ಶ್ರವಣದ ನಟ್ಟಿರುಳು ರಾತ್ರಿಯಲ್ಲಿ, ಶ್ರವಣದ ನಟ್ಟಿರುಳು ರಾತ್ರಿಯಲ್ಲಿ, ಶ್ರವಣದ ನಟ್ಟಿರುಳು ರಾತ್ರಿಯಲ್ಲಿ, ದೇವಗಿಯ 8ನೇ ಗರ್ಭದಲ್ಲಿ, ದೇವಗಿಯ 8ನೇ ಗರ್ಭದಲ್ಲಿ, ನವಮಾಸದಲ್ಲಿ, ದೇವಗಿಯ 8ನೇ ಗರ್ಭದಲ್ಲಿ, ಗೋಪಾಲ ಶ್ರೀಲೋಲ ಹರಿವನಮಾಲ, ಶ್ರೀಲೋಲ ಹರಿವನಮಾಲ. ವನಮಾಲ ವನಮಾಲ. ಹೆಚ್ಚಾಯ್ತು ಕಡಿಮೆ ಆಯ್ತು? ಯಾರದು? ನಂದು ಹೆಚ್ಚು ಆಗುದಿಲ್ಲ, ಕಡಿಮೆ ಆಗುದಿಲ್ಲ. ಸೀನು, ಏನ ನೀನ್ ನನ್ನ ತಲೆ ಮೇಲೆ ಕೈ ಇಟ್ಟದ್ದೆ ನನ್ಗೆಲ್ಲ ನೆನ್ಪಾಯ್ತು ನೋಡಿ. ನೆನ್ಪಾಯ್ತಾ? ಹೌದು. ಏನ್ ನೆನ್ಪಾಯ್ತು? ಹೋದ ಜನ್ಮದಲ್ಲಿ ನೀ ಯಾರು, ನಾನ್ ಯಾರು? ಯಾರು? ನೀನು ಕೃಷ್ಣಯ್ಯ, ನಾನ್ ನಿನ್ನ ಸಕ ವಿಜಯ. ಹೋದ ಜನ್ಮದಲ್ಲಿ ನಮ್ ಕೆಲಸ ಎಂತ ಹೇಳು? ಏನು? ದನ ಕಾಯುದು ಸಣ್ಣಕ್ಕಿದ್ದಾಗ. ಹೌದೌದು. ಒಂದಾನೊಂದ್ ದಿನ ದನ ಕಾಯ್ಲಿಕ್ಕೆ ಹೋದಾಗ ಬಂದ್ರಲ್ಲ ನಮ್ಮ ವೈರಿಗಳು ಕರ್ಕಾಸುರ್ರು. ಅದೇ ಒಬ್ರ ಇಬ್ರ ಶಕಟ, ದೇನುಕ, ವಾತ, ಪಿತ್ತ, ಕಸ, ಕೆಮ್ಮು, ದಮ್ಮು. ನಿನಗೆ ಅವರೆಲ್ಲ ಬಂದದ್ದು ಮರೆ. ವಾತಾಸುರ. ಅವ್ರನ್ನೆಲ್ಲ ನೀನ್ ಸತ್ತಾಕಿದ್ದ. ಸತ್ತಾಕಿದ್ದಲ್ಲ, ಸಾಯಿಸಿದ್ದು. ಅದೇ ಅವ್ರಾಗ ಸತ್ತು ಹೋದದ್ದದ ಅಲ್ಲ, ಸತ್ತು ಹಾಕಿದ್ದೆ. ಹೌದೌದು. ಆಮೇಲೆ ನೀನ್ ಹೇಳ್ದೆ ಅವ್ರನ್ನೆಲ್ಲ ಕೊಂದು ನಂಗೆ ದೇಹಕ್ಕೆ ಐಸಾಯ್ತು. ಐಸ ಆಯಾಸ ಆಗಿದೆ. ಅದೇ ಆಗ ಕುಡಿಲಿಕ್ಕೆ ಏನಾದ್ರು ತಗೊಂಡ್ ಬಾ ಅಂತೇಳಿ ಹೇಳ್ದೆ. ಹಿಡ್ಕೊಂಡ್ ಬಾ ಅಂತ ಹೇಳಿದ್ ನಾನು. ಹೌದು, ನಾನು ಅಷ್ಟೊತ್ತಿಗೆ ಹೇಳ್ದೆ. ನೀನ್ ತಗೊಂಡದ್ದು ಹೆಚ್ಚಾಯ್ತು, ಮತ್ತೆ ಬೇಕಾಗ್ತದೆ ಹೇಳ್ದೆ. ಬಾರಿಸ್ತೇನೆ ಈಗ ನಿನಗೆ. ಎಂತ ಅಷ್ಟು ಹೆಚ್ಚಾಯ್ತಾನೆ? ಅಲ್ಲ, ಅವ ಹೇಳಿದ. ಆಮೇಲೆ ನಾನು ಹೋಗಿ ಗೋಪಿಕರ ಮನೆಯಲ್ಲಿ ಕೇಳಿದೆ, ನಂಗೊಂದ್ ಸ್ವಲ್ಪ ಅವನಿಗೆ ಬೇಕಂತ ಕೊಡಿ ಅಂತೇಳಿ. ಅವ್ರು ಕೊಡುದಿಲ್ಲ ಅಂತೇಳಿ ಹೇಳಿದ್ರು. ಅವ್ರು ಇಟ್ಕೊಂಡಿರ್ತಾರೆ. ಆಮೇಲೆ ಅವ್ರು ಕೊಡುದಿಲ್ಲ ಅಂತೇಳಿ ಹೇಳಿದ್ಮೇಲೆ ನಾವಿಬ್ರು ಹೋಗಿ ಕದ್ಕ ಬಂದದ್ದೆ ಕಳ್ಳ. ಅದೆಲ್ಲ ಬಾಲ್ಯದಲ್ಲಿ ಇದ್ದಾಗ ಆಯ್ತು. ಅದು ಹೋದ ಜನ್ಮದಲ್ಲಿ ಆಯ್ತು. ಹೌದು. ಆದ್ರೆ ಹೋದ ಜನ್ಮದಲ್ಲಿ ನಿನ್ನ ಒಟ್ಟಿಗೆ ಯಾರೆಲ್ಲ ಇದ್ರಲ್ಲ? ಎಷ್ಟು ಜನ ಇದ್ದಿದ್ರು? ನಾನು ಒಬ್ಬಿದ್ದೆ, ಮತ್ತೆ ಯಾರು? ಹಾಗಲ್ವಾ, ನನ್ನ ಹಿಂದೆ ಹೆಣ್ಮಕ್ಳು ಅದೊಂದು ಲೆಕ್ಕ ಇದ್ದಿತ್ತ ಬರ. ಒಳ್ಳೆ ಇರುವೆ ಸಾಲಿ ತೆಗಿತಿತ್ತು. ನಿನಗೆ ಲೆಕ್ಕ ಎಲ್ಲ ಇದ್ರು, ನನಗೆ ಲೆಕ್ಕ ಉಂಟು. ಲೆಕ್ಕ ಇತ್ತ? ಹೌದೌದು, 16,108 ಮಂದಿ ಪತ್ನಿಯರು. ಆವಾಗ ಎಲ್ಲರೂ ನಿನ್ನ ಶ್ರೀಲೋಲ ಕರೀತಿದ್ರು. ಹೌದೌದು. ಈಗ ಬರೀ ಲೋಲ, ಒಂದಕ್ಕೂ ಗತಿ ಇಲ್ಲ, ಯಾವುದಕ್ಕೂ ಗತಿ ಇಲ್ಲ, ಯಾವುದಕ್ಕೂ ಗತಿ ಇಲ್ಲ. ಹಾಗಂತ ಈ ಜನ್ಮದಲ್ಲಿ ನಾವು ಮದುವೆ ಆಗ್ಬೇಕಲ್ವಾ? ಮದುವೆ ಆಗ್ಬೇಕು ಅಂತ ಹೇಳಿದ್ರೆ ಹೆಣ್ಮಕ್ಳಂತ ಅಂಗಡಿಯಲ್ಲಿ ಸಿಕ್ಕು ಬೆಲ್ದುಂಡ್ಯಾ? ಹಾಗಲ್ವಾ? ನೋಡ, ಬೇಟೆ ಹೊರಟು ನಿಂತಿದ್ದೇನೆ. ಬೇಟೆಗೆ ಹೋದ್ರೆ ಹೆಣ್ಮಕ್ಳು ಸಿಗ್ತಾರೆ.
ನಿಂಗೆ ಒಂದು ಒಳ್ಳೆ ಒಂದು ಉಪಾಯ ಹೇಳುದಾ? ಏನು? ಬೇಟೆಗೆ ಹೋದ್ರೆ ಹೆಣ್ಮಕ್ಳು ಸಿಗುದಿಲ್ಲ, ಅದ್ರ ಬದ್ಲಿಗೆ ಪೇಟೆಗೆ ಹೋಗುವ. ಬೇಟೆಗೆ ಹೋದ್ರೆ ಅಲ್ಲಿ ವಿದ್ಯಾಭ್ಯಾಸಕ್ಕಾಗಿ ತುಂಬಾ ಜನ ಹೆಣ್ಮಕ್ಳು ಬರುದಿಲ್ವಾ? ಬರ್ತಾರೆ. ಅದ್ರಲ್ಲಿ ಎಲ್ಲಾದ್ರೂ ಒಂದು ತಾಗಿರುತ್ತಾಗ್ತೋ? ನಿನ್ ಮುಸುಡಿಗೆ ಗೊತ್ತಾಗ್ತಾನ. ಹೋಗಿ ಮುಖ್ಯವಾದ ವೃತ್ತದಲ್ಲಿ ನಿಂತ್ಕೊಳ್ಳುದು. ಅವ್ರು ಬಂದಿಳಿದ ಕೂಡ ಹೀಗೆ ಮಾಡ್ತಾ ಇರುದು. ಅದು ತಾಗುದಲ್ಲ, ಬಡ್ಗಿ ಬೀಳ್ತದೆ ನನಗೆ. ಬೇಟೆಗೆ ಅಂತ ಹೇಳಿದ್ರೆ ಅಲ್ಲ, ಸಿಗುದಿಲ್ಲ ಅಲ್ಲ ಕಾಡಲ್ಲಿ. ಸಿಗ್ತಾರೆ ಯಾರು? ಈ ಕಿರಾತರ ಜಾತಿ ಹೆಣ್ಮಕ್ಳು. ಅವ್ರ ಜಾತಿ ಹೆಣ್ಮಕ್ಳ ಮೇಲೆ ಎಲ್ಲಾದ್ರೂ ನೀನ್ ಕಣ್ಣಾಕ್ದೆ ಅಂತ ಹೇಳಿದ್ರೆ ಏನಾಗ್ತದೆ? ಅವ್ರ ಜಾತಿ ಗಂಡು ಮಕ್ಳೆಲ್ಲ ಬಂದು ಏನ್ ಹೇಳ್ತಾರೆ? ಯಾವನ್ಲ ಇವ ನಮ್ ಜಾತಿ ಹೆಣ್ಮಕ್ಳ ಮೇಲೆ ಕಣ್ಣಾಕ್ಯವನಿ ಹಾಕ್ಲ ಇವನಿಗೆ ಅಂತೇಳಿ 4 ಬಿಡ್ತ್ರ ತಿನ್ಕ ಬಂದ್ರೆ. ಯೋಗಿದಾಸ, ನಾವು ಮೃಗಬೇಟೆಗಾಗಿ ಹೋಗುದಲ್ಲ, ನೆಪ ಮಾತ್ರ ಮೃಗಬೇಟೆ. ಓ, ಮೃಗಬೇಟೆ ನೆಪ, ಮೃಗಾಕ್ಷರ ಬೇಟೆ. ಅಲ್ಲ ಬತ್ರ ಅವರೆಲ್ಲ ಬರ್ತಾರೆ. ಎಂತ ವನಕ್ಕೆ ಹೋಗುವುದು. ಓ, ಕೊಟ್ಟಿಗೆ ತಗೊಂಡು ಹೋಗ್ಲಿಕ್ಕೆ ಬರ್ತಾರೇನು? ನಿನ್ನ ಕರ್ಮನೇನದು? ವನವಿಹಾರಕ್ಕೆ ಬರ್ತಾರೆ. ದರ್ಲಿಕ್ಕೆ ಬತ್ರ? ಅದು ನಿನಗೆ ತಾಗುದಂತದ್ದೇ ಅಲ್ಲ, ಮತ್ತೆ ಹೇಳ್ದಿಲ್ಲ. ವನವಿಹಾರಕ್ಕೆ ಬರ್ತಾರೆ. ಹೌದಾ? ಹಾಗಿದ್ರು ಬಾ, ಹೋಗುವ. ಬಾರ, ಹೋಗುದಂತ ಹೀಗೆ ಹೋಗುದ? ನಾವು ನಮ್ಮಂತವ್ರು ನಡ್ಕೊಂಡು ಹೋಗುದೇನ? ಮತ್ತೆ ನಡ್ಕೊಂಡು ಹೋಗುದಲ್ಲ, ಎಂತ ವಾಹನ ಏರಿ ಹೋಗ್ಬೇಕು. ಸ್ವಲ್ಪ ಸುಮ್ನೆ ಇರ್ತಿದ್ದೀನ. ಏನು? ನಾನೀಗ ನಾಳೆ ಖರ್ಚಿಗೆ ಪಾವಣಿ ಇಲ್ಲ ಸಾಯ್ತಿದ್ದೆ ಮರೆ. ಒಂದು ವಾಹನ ಸುದ್ದಿ ಹೇಳ್ದ. ಈಗ ಯಾರ ಹತ್ರ ಕೇಳಿದೋಳ ಆಲೋಚನೆ ಮಾಡ್ತಿದ್ದೆ. ಯಾರ ಹತ್ರ ಕೇಳುವಂತ ತಿರುಗಿ ನೋಡಿದೆ. ಕೊಡ್ಕದ್ದೆಲ್ಲ ಕೊಟ್ಕೊ. ನೀನ್ ಕೊಟ್ಟದ್ದೇ ಕೊಟ್ಕೊ. ಒಟ್ಟದ ಈ ವರ್ಷ ಮನ್ವೆ ಬಹುಶಃ. ಮತ್ ವಾಹನ ಎಲ್ಲುಂಟು? ಉಂಟು. ಎಲ್ಲಿ? ನಮ್ಮಲ್ಲಿ ಇಲ್ಲದಿದ್ರೇನು, ಕೊಡುವರಿದ್ದಾರೆ. ಯಾರ? ದೇವೇಂದ್ರ. ದೇವೇಂದ್ರ. ಯಾವ್ದ? ಅವನೇ ಉಚ್ಚೈಸ್ರವ. ಯಾವ್ದ? ಉಚ್ಚೈಸ್ರವ. ನೀ ಆದಷ್ಟು ಬೇಗನೆ ಆಗಿದ್ರೆ ನಿನಗೆ ಕರ್ಮ. ನೀನೀಗ ಇಲ್ಲೇ ಉಚ್ಚೋಯ್ಸ್. ಹಾಗಲ್ವೋ? ಉಚ್ಚೈಸ್ರವ ಬಿಳಿ ಕುದುರೆ. ಅದೇ ಅದನ್ನ ತರ್ಸ. ಹೊಡೆದ ಹೋದಂತಾದ್ರೆ ಕೆಳಗೆ ಬರ್ತದೆ. ಭಯಂಕರ ಇದ್ರಿ ಮರ್ರ ನೀವು. ನಾನು ಬಾಯಲ್ಲಿ ಹೇಳಿದ್ರು ಗೊತ್ತಾಗ್ಲಿಲ್ಲ, ಮೂಗಿನ ಮೇಲೆ ಬೆರಳು ಇಟ್ಟು ಕೂಡ್ಲೆ ಗೊತ್ತಾಯ್ತಲ್ಲ. ಅಲ್ಲ, ನನ್ ಕಣ್ಣು ಉಂಟಲ್ಲ, ಅದೇ ಅಂದಾಜು ಮಾಡ್ತಿದ್ರ? ಅಲ್ಲ, ನಾ ಹೀಗೆ ಹೇಳ್ತೇನೆ. ಅಂದಾಜು ಮಾಡೋ ಕಾಲದಾಗ್ಲೇ ಅಂದಾಜು ಮಾಡ್ಲಿಲ್ಲ, ಈಗ ಈ ಪ್ರಾಯದಲ್ಲ. ಅಲ್ಲ, ನಾ ಹೀಗೆ ಹೇಳ್ತೆ ಅಂತ ಎಣಿಸಿದ್ದೆ. ಆದ್ರೆ ಅವ್ರೇನೋ ಇಲ್ಲ ಹೋದ್ರು ಮರ್ರ. ಯಾರ? ಆದ್ರೆ ಇವ್ ಎಲ್ಲೋದ? ಯಾರ? ನಮ್ ಚೀನು. ಹೌದು, ಎಲ್ಲೋ ತಲೆ ಕೊಟ್ಟ. ಚೀನ್ ಆಚೆಗೆ ಅಲ್ಲ, ಶ್ರೀನಿವಾಸ. ಅದೇ ಎಲ್ಲೋ ತಲೆ ಕೊಟ್ಟ. ಎಂತ ಕರಿಯುವ. ಚೀನು, ಎಂತ ಮರೆ, ನಿನ್ನೊಂದು ಹಿಡ್ಕ ಬಂದ್ ನಾ ಸಿಕ್ಕಣ್ಣಲ್ಲ ಮರೆ. ಮಾಡ್ಲಿಕ್ಕೆ ಬಿಡುದಿಲ್ಲ ಕರ್ಮ. ಅಲ್ಲ, ಅಲ್ಲಿಂದ ಹೊರಡು ಹೊತ್ತಿ ಹೆಣ್ಮಕ್ಳನ್ನ ಹುಡ್ಕುದು ಅಂತ ಹೇಳ್ದೆ. ಮತ್ತೆ ಈಗೆಲ್ಲೋ ತಲೆ ಕೊಟ್ಟೆ. ಹೆಣ್ಮಕ್ಳು ಎಲ್ಲೂ ಸಿಗ್ಲಿಲ್ಲ, ಮಲಗಿದೆ. ನಾನಾಗಲ್ಲ, ಪ್ರಯತ್ನ ಮುಂದುವರಿಸ್ದೆ. ಹೌದು. ಫಲ ಸಿಕ್ಕಿದ? ಪ್ರಯತ್ನ ಫಲ ಸಿಕ್ತ. ಏನ್ ತಿರುಗಾಟದಲ್ಲಿ ಏನಾದ್ರೂ ಪ್ರಯೋಜನ ಉಂಟಾ? ಸಿಕ್ತಾ? ಏನು? ಹೆಣ್ಮಕ್ಳು ಇಲ್ಲಿ ಹೋದ್ರಲ್ಲ, ಹೆಣ್ಮಕ್ಳು ಅಂದ ತಕ್ಷಣ ಹೊಟ್ಟೆಲ್ಲ ಹೋಗುದೆ. ಮತ್ತೆಂದದು? ಹೆಣ್ಮಕ್ಳನ್ನ ನಾನ್ ತೋರ್ಸ್ಬೇಕು ಅಂತ ಹೇಳಿದ್ರೆ ಈಗ ಇಲ್ಲೊಂದು ಪಂಚಾಯತ್ಗೆ ನಡೆದೋಗ್ಬೇಕು. ಪಂಚಾಯತಿ? ಹೌದು. ಯಾವ ರೀತಿಯಲ್ಲಿ? ಯಾಕೆ ಕೇಳು. ಯಾಕೆ? ಹೋದ್ ಜನ್ಮದಲ್ಲಿ ನಿನ್ಗೆ ಎಷ್ಟು ಜನ? 16,108. ನನಗೆ ಒಂದು ಇಲ್ಲ. ನಾ ಬ್ರಹ್ಮವರಾಚಾರಿ ಆಗಿದ್ದೆ. ಬ್ರಹ್ಮವರಾಚಾರಿ? ನಿನಗೆ ಕರ್ಮನೇ ಅದು. ಬ್ರಹ್ಮಚಾರಿ. ಅದೇ, ಒಂದು ಇಲ್ಲಾಗಿತ್ತ. ಅದಕ್ಕೆ ಈ ಜನ್ಮದಲ್ಲಿ ನಂಗೆ ಸರಿ ಪಾಲ್ ಕೊಡ್ತೆ ಅಂದ್ರೆ ಮಾತ್ರ ತೋರಿಸ್ತೆ. ಸರಿ ಪಾಲ? ಇದು ಬ್ರಹ್ಮವರಾಚಾರ್ಯ ಅನ್ಕೊಳ್ಳಿ, ಈ ಆಚಾರ ಬಂದ ಇಲ್ಲಿ. ಆಚಾರ ಸುದ್ದಿ ಮಾತಾಡ್ಬೇಡ ನೀನು. ಅಲ್ಲ, ಇದ ಸರಿ ಪಾಲ್ ಯಾವ ರೀತಿಯಲ್ಲಿ? ಎಷ್ಟೇ ಹೆಣ್ಮಕ್ಳಿರ್ಲಿ ಅದ್ರಲ್ಲಿ ನಂಗೆ ಸರಿ ಪಾಲ್ ಕೊಡ್ತೆ ಅಂದ್ರೆ ಮಾತ್ರ ತೋರಿಸ್ತೆ. ಒಂದು 8 ಹೆಣ್ಮಕ್ಳು ಸಿಕ್ಕಿದ್ರೆ 4 ನನ್ಗೆ 4 ನಿನಗೆ. ಒಂದ್ 4 ಸಿಕ್ಕಿದ್ರೆ 2 ನನ್ಗೆ 2 ನಿನಗೆ. 2 ಸಿಕ್ಕಿದ್ರೆ 1 ನನ್ಗೆ 1 ನಿನಗೆ. 1 ಸಿಕ್ಕಿದ್ರೆ ಅರ್ಧ ನನ್ಗೆ ಅರ್ಧ ನಿನಗೆ.
ಅರ್ಥ ಮಾಡ್ಲಿಕ್ಕೆ ಆಗ್ತದ? ಮತ್ತೆ ಸರಿ ಪಾಲಂದ್ರೆ ಹಾಗೆ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ, ಸಾಯುದಿಲ್ಲ ಅವರು. ಹಾಗಿದ್ರು ಒಂದ್ ಕೆಲಸ ಮಾಡುವ, ಏನು ಎಲ್ಲಾದ್ರೂ ಒಂದೇ ಉಂಟು ಅಂತ ಹೇಳಿದ್ರೆ ಅವ್ರು ಯಾರ ರೂಪಕ್ಕೆ ಮರುಳಾಗಿ ಬತ್ರ ಅವರಿಗೆ ನೀ ಚಂದದ ಬಗ್ಗೆ ಎಲ್ಲ ಮಾತಾಡುದೇ ಬೇಡ. ನಿನಗಿಂತ ಹೆಮ್ಮಾಡಿ ಚಂದ ನಾನೇ. ಹೆಮ್ಮಾಡಿ ಚಂದ ಆದ್ರೆ ನೀ ಅಂತ ಕರ್ಮಕ್ಕ? ಹೆಮ್ಮಾಡಿ ಅಲ್ಲ ಇಮ್ಮಾಡಿ. ಅದೇ ಚಂದ ನಾನೇ. ಚಂದದ ಬಗ್ಗೆ ಹೇಳುದಾದ್ರಿ ದಶರಥ ನಂದನ ಸಖವಾದನ ನೀನೇ. ನೀ ನಂಗ ಹೊಗಳ್ತಾ ಇದ್ದೆ ತೆಗಳ್ತಾ ಇದ್ದೆ? ನೀ ಅರ್ಥ ಮಾಡ್ಕೊ. ದಶರಥ ನಂದನ ಒಂದು ನಾ ಹನುಮಂತನೇನ ಒಂದು ನಂಗ್ ನೀ ಮಂಗ ಹೇಳುದ ನೀನ? ಅಷ್ಟು ಚಂದ ಇದ್ದಾಳಂತೆ ಇದೇನಂತ ಹೇಳ್ತಿದ್ದಿಲ್ಲ. ಆದ್ರೂ ಪಾಲ್ ಕೊಡ್ತೀಯಲ್ಲ? ಪಾಲ್ ಕೊಡ್ತೇನೆ ಬಾ ಹೋಗ. ಹೀಗೆ ಹೋಗುದೇನ? ಮತ್ತೆ ಒಂದು ನಾಟಕ ಮಾಡ್ಬೇಕೀಗ. ನಾಟಕ ಇಷ್ಟೊತ್ತಿನ ನಾಟಕ? ಹೆಣ್ಣು ಮಕ್ಳು ನಮ್ಮತ್ತ ಒಲಿಸ್ಕೊಳ್ಬೇಕಂತ ಆದ್ರೂ ಒಂದು ನಾಟಕ ಮಾಡ್ಬೇಕು. ಒಂದ್ ಕೆಲಸ ಮಾಡುವ. ಏನು? ಹೆಣ್ಣು ಮಕ್ಳೆಲ್ಲ ಹೋಗ್ತಿದ್ರಲ್ಲ, ಹೋಗ್ತಿದ್ರು, ನೀ ಅವ್ರನ್ನೆಲ್ಲ ಬಲಾತ್ಕಾರ ಮಾಡುವುದಕ್ಕೆ ಮುಂದಾಗುದಷ್ಟೇ. ಅಷ್ಟೊತ್ತಿಗೆ ಅವ್ರು ಪಾಕಾಡಿ ಕೂಗ್ತರು. ಕಾಪಾಡಿ ಅಂತ ಕೂಗ್ತಾರೆ. ಹೌದು. ಅಷ್ಟೊತ್ತಿಗೆ ನಾನ್ ಬರ್ತೆ, ಬಂದು ನಿನಗ್ 4 ಸಮ ಕೊಡ್ತೆ, ನೀವ್ ಓಡಿ ಹೋಗು. ಅವಾಗ ನಮ್ಮನ್ನು ಕಾಪಾಡಿದ್ದಾನೆ ಹೇಳಿ ನನ್ನೇ ಮದುವೆ ಆಗ್ತಾರೆ. ಈಗ ನಿನಗೆ ಮಾತ್ರ ಸಿಗ್ತಾಳೆ, ನಮ್ಗೆ ಸಿಗುದಿಲ್ಲಲ್ಲ. ಹೀಗ್ ಮಾಡುವ? ಹೇಗ್ ಮಾಡುವ? ಹೀಗ್ ಮಾಡುವ? ಹೇಗ್ ಮಾಡುವ? ಎಲ್ಲ ನಾನೇ ಹೇಳ್ರಿ, ಮತ್ ನೀ ಎಂತಕ್ ಬಂದದ್ದು? ಮತ್ತೆ ಹೀಗ್ ಮಾಡುವ ಕೇಳಿದ್ ನೀನೇ ಅಲ್ವೇನಾ? ಒಂದ್ ಕೆಲಸ ಮಾಡುವ, ಹೆಣ್ಣು ಮಕ್ಳು ಎಷ್ಟೇ ಇರ್ಲಿ ಅವ್ರನ್ನೆಲ್ಲ ಹೊತ್ಕೊಂಡು ಹೋಗುವ ಒಂದು ಹೊಳೆ ಉಂಟು, ಹೊಳೆಗೆ ಹೊತ್ತಾಕುವ. ಅವ್ರಿಗೆ ಗೊತ್ತಾಗುದಿಲ್ವೇನಾ? ಅಲ್ಲ, ಗೊತ್ತಾದ್ರೂ ತೊಂದಿಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಎತ್ಕೊಂಡು ಬಂದು. ಹಾಗೆ ಮಾಡುದಲ್ಲ, ಆನೆಯನ್ನು ಬಿಟ್ಟಿದ್ದಾದ್ರೆ ಅವರು ಭಯಗೊಳ್ತಾರೆ. ನಾವು ಮಧ್ಯಪಥದಲ್ಲಿ ಹೋಗಿ ಆನೆಯನ್ನು ಬಂಧಿಸಿದ್ರೆ ಹೌದೌದು, ಆ ಆನೆ ಆಮೇಲೆ ನಿನ್ ಕಾಲಿಗೆ ಬಂದು ನಮಸ್ಕಾರ ಮಾಡು. ನಮಸ್ಕಾರ ಮಾಡಿ ಮೇಲೆ ಹೋಗ್ತದೆ. ಹೌದಾ? ಆದ್ರೆ ಅಂತ ಬುದ್ಧಿ ಇದ್ದೊಂದು ಆನೆ ಯಾರು ನಿನ್ನ ಅಪ್ಪ ಕೊಡ್ತನ? ಹಾಗಲ್ವಾ, ಇಂದ್ರನ ಐರಾವತ ಉಂಟು. ಹೌದಾ? ಮತ್ತೊಂದು ಬಾಣ ಬಿಡು. ಬಿಡ್ತೇನೆ. ಎಲ್ಲ ಕಿಶಿಯಕ ಬಂದಿದೆ. ಆನೆಯನ್ನ ಬಂಧಿಸಿದ್ದಾಯ್ತು, ಆದ್ರೂ ಒಂದು ಏನು ಉಪಕಾರ ಮಾಡಿದವ್ರು ನಾವೇ. ಉಪಕಾರ ಸ್ಮರಣೆ ಇದ್ರೆ ಅವರಿಗಿದ್ರೆ ಅವ್ರು ಬಂದು ಮಾತಾಡ್ತಾರ, ಸುಮ್ಮನಿರ ನೀ ಜಾಪ್ ಬಿಡ್ಬೇಡ. ಬಿಡುವಿಲ್ಲ ಗೆಳತಿ, ಮತಭರಿತವಾದಂತಹ ಮದ್ದಾನೆ ನಮ್ಮನ್ನು ಅಟ್ಟಿಸಿಕೊಂಡು ಬಂತು. ನಿಜ. ಆ ಆನೆಯಲ್ಲಿ ಹೋಯ್ತು ಈಗ? ಆನೆಯನ್ನು ಕಟ್ಟಿ ಹಾಕಿದ್ದಾರೆ. ಒಬ್ರು ಆನೆ ಕಟ್ಟುವವ, ಒಬ್ಬ ಆನೆ ಮೈ ತೊಳಿಸುವ. ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಹಾಗೆ ನಿನ್ನನ್ನು ಕರ್ಕೊಂಡು ಬಂದ. ನಾನ್ ಕರ್ಕೊಂಡು ಬರುವಾಗ ಆಲೋಚನೆ ಮಾಡ್ಬೇಕಿತ್ತು. ನಿನ್ನಂತವ್ರನ್ನ ಕರ್ಕೊಂಡ್ ಬಂದ ಸಿಕ್ಕಾಕ ಬಿದ್ದೇಳಿ. ಹೌದೌದು. ಅಲ್ಲ, ನಾನ್ ನಿಜವಾಗಿ ಹೇಳ್ತೆ ಕೇಳ. ನನ್ನನ್ನು ನೋಡಿದಾಗ ಆನೆ ಮಾವುತ್ನ ಕಣಂಗಾದ್ರೂ ಆಯ್ತು, ನಿನ್ನನ್ನು ನೋಡಿದಾಗ ಆನೆ ಸುಗಣಿ ತೆಗಿಯೋರ್ ಕಣಂಗಾಯ್ತು. ಅದು ಆಚೆ ಆಯ್ತು, ನಿನಗದು ಹೇಳಿದ್ದು. ಇದ್ರ ಬದ್ಲಿಗೆ ಒಂದ್ 2 ಮಂಗನ ಮರಿ ಆದ್ರೂ ಬಿಟ್ಟಿದ್ರೆ, ಮಂಗನ ಮರಿ ಅವ್ರ ಹತ್ರ ಹೋಗಿ ಇಟ್ರು ಅಂತ ಇತ್ತು. ತಡ್ಕೋ ನಾನು ಮುಗಿಸ್ಕಂತೆ. ಮಂಗನ ಮರಿ ಅವ್ರ ಹತ್ರ ಹೋಗಿ ಇಟ್ರು ಅಂತ ಇತ್ತು. ಅವ್ರು ನಮ್ಮ ಹತ್ರ ಬಂಟ್ರು ಇಟ್ರು ಅಂತಿದ್ರು. ನಾವು ಅವ್ರ ಬುಡದಲ್ಲಿ ಕುತ್ಕೊಂಡ್ರು ಇಟ್ರು ಅಂದ್ರೆ ಎಲ್ಲ ಅದ್ರೊಳಗೆ ಎಲ್ಲ ಇಟ್ರು ಹೇಳ್ತಾ ಇದ್ರೆ ಆಯ್ತು. ಮಂಗನ ಆಡ್ಸರು ಅಂತ ಹೇಳ್ತಾರೆ. ಕೆಲಸ ಮಾಡು. ಏನ್ ಮಾಡುದು ಈಗ? ಕೆಲಸ ಆಗ್ಬೇಕಾದ್ದು ನಮ್ಗೆ, ಹೌದಲ್ವಾ? ನಮ್ಗೆ. ನೀವೊಂದ್ ಕೆಲಸ ಮಾಡು. ಏನು? ಸ್ವಲ್ಪ ಹೋಗಿ ನನ್ನ ವಿಷಯ ಎಲ್ಲ ಹೇಳಿ ಬಾ. ಯಾರದು? ಇಲ್ವಾ, ಹೋದ ಜನ್ಮದಲ್ಲಿ ಒಂದಾದ ಮದುವೆ ಆಗಿದ್ಯಾ ನೀನು? ಅದು ಆಗ್ಲಿಲ್ಲ, ಇದೇ ಪ್ರಯತ್ನ. ಮದುವೆ ಆಗ್ಲಿಲ್ಲ ಯಾಕೆ? ಯಾಕೆ? ನೀನು ಮರ್ಯಾದೆ ಅಂತ ಕಾಯ್ತಾ ಇದ್ದೆ. ನೀನು ಹೋಗಿ ಜೋಗಿದಾಸ್ ಇದ್ದ ಭಯಂಕರ ಪರಾಕ್ರಮಿ, ಭಯಂಕರ ಚಂದ ಇದ್ದಾಳೆಲ್ಲ ಹೇಳಿ ಬಾ. ಅದು ನೀನೇ ಹೇಳ್ಬೋದಲ್ಲ. ಯಾರು? ನೀನು. ನನ್ನ ಬಗ್ಗೆ ಸ್ವಲ್ಪ ಎತ್ತಿ ಹೇಳಿ, ನಿನ್ನ ವಿಚಾರ ಸ್ವಲ್ಪ ಹೇಳಿಕೊಂಡು ಬಾ. ನಿನ್ನ ಬಗ್ಗೆ ಅಲ್ಲ, ಇನ್ನೊಂದ್ ಸ್ವಲ್ಪ ಹೊತ್ತೋದ್ರೆ ನಿನ್ನೆ ಎತ್ತಬೇಕೇನ ಕಾಣ್ತದೆ. ನನ್ನ ಎತ್ತದ ಬೇಡ, ನನ್ನ ಬಗ್ಗೆ ಹೇಳಿ. ನಿನ್ನ ಸಾಧನೆ ಬಗ್ಗೆ. ಸಾಧನೆ ಬಗ್ಗೆ
ಒಂದ್ ಕೆಲಸ ಮಾಡು. ಏನು? ನೀ ಈ ಕಡೆ ಬಾ, ಮತ್ತೆ ಕಾಲಡಿಗೆಲ್ಲ ಸಿಗ್ಬೇಡ. ಹಾ ಹಾ, ಸ್ವಲ್ಪ ಚಂದ ಮಾಡ್ಕೊಂಡು ಹೋಗ್ತೆ. ಅದೆಂತ ಇದು ದರ್ಪಣ, ದರ್ಪಣ. ಹೌದಾ? ಹಾ ಹಾ, ಸಿಕ್ತ. ಏ ಮೀಸಿ ಇಲ್ಲ ಎಂತ ಬರ್ತದೆ? ಅಡ್ಡ ಬಾಚ್ಕೊಳ್ತಿದ್ದೆ. ಎಂತ ಕೂದ್ಲ? ನಾ ಕೂದ್ಲು ಬಾಚ್ಕೊಂಡದ್ದಲ್ಲ, ಗಡ್ಡ ಮಾತ್ರ ಬಾಚ್ಕೊಂಡದ್ದು. ಅದೆಂತದ? ಎಣ್ಣೆ ಎಣ್ಣೆ. ಹಾ, ಎಣ್ಣೆ ಅಂದ್ಕೂಳೆ ಬಾಯ್ ಬಿಟ್ಟ. ನಿಂಗ್ ಬೇಕಾ? ಅದು ಎಲ್ಲಿ ತಂದದ? ಎಲ್ಲಿ ತಂದದ? ಅದು ಅಲ್ಲಿ ತಗೊಂಡು, ಅದು ಎಲ್ಲಿ ಹೇಳ್ಬೇಡ. ಹೊರಗೋದಲ್ಲ? ಮತ್ತೆ ನೀ ಸುಮ್ಮನೆ ನಿತ್ವಾ, ನಾನು ಹೋಗಿ ಮಾತಾಡ್ಸಿ ಜಾಪ್ ಬಿಡ್ಬೇಡ. ನನ್ನ ಬಗ್ಗೆ ಹೇಳು. ಎಂತ ನಿನ್ ಬಗ್ಗೆ ಅಂತ ಇಲ್ಲ, ನಾ ಹೇಳಿ ಬತ್ತೆ. ಯಾರೋ ವಾಯುವಂತೆ. ಎಲ್ಲೋ ಜಾತ್ರೆಯಲ್ಲಿ ಹೋಗುವುದು, ಕಡ್ಡಿ ಮಿಠಾಯಿಯನ್ನು ತಿಂದುಕೊಂಡು ಬರುವುದು, ಇಲ್ಲಿ ಬಂದ್ಕೊಂಡು ಯಾರಿಗಾರು ಸಮಸ್ಯೆ ಕೊಡುದು. ವಾಯ್ ವಾಯ್ ಮೂಗು ಬಿಡ್ಲಿಕ್ಕೆ ಆಗುದಿಲ್ಲ. ಒಬ್ಬ ನಾತ. ಈ ಹೆಣ್ಮಕ್ಳು ಬೈತು ಸರಿ ಇಲ್ಲ. ನೀನ್ ಜಾಗ ಅಳತೆ ಮಾಡುದೇನ? ಅಲ್ಲ, ನಾನು ಹೋಗಿ ವಾಯ್ ವಾಯ್ ಅಂದೆ. ಹಾ, ಅಲ್ಲೇ ಅಂತ ಕಡ್ಡಿ ಮಿಠಾಯಿ ವಾಯ್ ಅಂತ ಹೇಳ್ಬೇಕು. ಕಡ್ಡಿ ಮಿಠಾಯಿ ತಿನ್ನೋದು. ಇಲ್ಲಿ ಬಂದು ವಾಯ್ ವಾಯ್ ಹೇಳುದು, ಬೈತುಪ್ಪ. ಅವಳು ಸರಿ, ತಿಂದು ಅದೇ ತರ ಆಗಿದ್ದಾಳೆ. ನನ್ಗೆ ಹಾಗೆ ಯಾಕಾಯ್ತು ಕೇಳ. ಹೇಗೆ? ನನಗೆ ಈ ಹೆಣ್ಮಕ್ಳ ಹತ್ರ ಮಾತಾಡೋ ಅಭ್ಯಾಸ ಇಲ್ಲಲ್ಲ, ಹಾ. ಆದ್ರಿಂದ ಹಾಗಾಯ್ತು. ಹಾಗಾಯ್ತು. ಹೇಗ್ ಕರೆಯುದು ಅವ್ರ ಹತ್ರ, ಹೇಗೆ ಹೇಳುದು? ಓಯ್ ಅಂತ ಕರಿ, ಅಮ್ಮ ಅಂತ ಕರಿ. ನಂಗೆ ನಾಯಿ ಚುಕ್ಕಿ ಆಗೋದು ಮರೆ. ನಾಚಿಕೆ ನಾಯಿ ಚುಕ್ಕಿ. ನಾಚಿಕೆ. ಹಾ, ಏ, ಅದೇ. ನಾಚಿಕೆ ಬಿಡ್ಬೇಕಾ? ಹಾ, ನಾಚಿಕೆ ಪಡಬೇಡ, ಮನದಲ್ಲಿ ಯೋಚಿಸಿ ಕೆಡಬೇಡ. ಹಾಗೆ. ಹಾ, ಈಗ ಹೋಗ್ತೆ. ಹಾ, ಹೋಗಿ. ಆ ಒಂದು, ಆ ಎರಡು, ಆ ಮೂರು, ಹೋಯ್, ಹೋಯ್, ಹೋಯ್. ಎಂತದ್ದ ನಿನ್ನ ಹತ್ರಗಳೇ? ಯಾರು ನೀನು? ಅಮ್ಮ. ಏನು? ಓ ಗೆಳತಿ, ಹಾ, ಇವರು ಯಾರ? ಬೇಡುವವರು. ಅವ್ರ ಸಂಖ್ಯೆ, ಅಮ್ಮ. ಅವ್ರ ಸಂಖ್ಯೆಗೆ ಏನು ಕಡಿಮೆ ಇಲ್ಲ. ಒಂದ್ 4 ಕಣಿ ಕೊಟ್ಟು ಕಳ್ಸಿ. ನಾಲ್ಕಣೆ ಹೆಚ್ಚಾಗುತ್ತಂತ. ಹೌದು. ಅಲ್ಲ, ಈಗ ನಮ್ಮಲ್ಲಿ ಏನು ವ್ಯವಸ್ಥೆ ಇಲ್ಲ, ಮುಂದೆ ಹೋಗಿ ಏನಾದ್ರೂ ಸಿಗ್ಬಹುದು. ಏನಕ್ಕೆ ನಮ್ಮ ಕೈಯಲ್ಲಿ ಈಗ ಒಂದ್ ನಾಲ್ಕಣಿಗೂ ಗೊತ್ತಿಲ್ದವ್ರ ಏನು ತರ್ಲಿಲ್ಲ ನಮ್ಮ. ಆ ಮಟ್ಟಿ ನಾನೇ ಇಟ್ಟಿಲ್ಲ. ನನ್ನ ಹತ್ರ 4 ಅಣಿ ಯಾರು ಇತ್ತು. 12 ಅಣಿ ಬಿದ್ದೋದ್ರು, 4 ಅಣಿ ಇತ್ತು. ಇವ್ರ ಹತ್ರ ಅದೂ ಗೊತ್ತಿಲ್ದೆ ಹೋಯ್ತು. ಹಾಗಿದ್ರೆ ಒಂದ್ ಕೆಲಸ ಮಾಡುವ, ಎಲ್ಲರೂ ಒಟ್ಟಿಗೆ ಬೇಡಕ್ಕೆ ಹೋಗುವ. ನಮ್ಗಂತ ಪರಿಸ್ಥಿತಿ ಇಲ್ಲ. ಮತ್ತೆ ಅಂತ ಎಂತ ಎಂತ ನಾ ಬೇಡ್ಲಿಕ್ಕೆ ಬಂದತ್ತ. ಅದಲ್ಲ, ನಿಮ್ಮನ್ನ ಅಮ್ಮ ಕರ್ದದ್ದು. ಓ, ಅಮ್ಮ ಅಂತ ಕರ್ತದ? ಅಮ್ಮ ಆಗ್ಲಿಲ್ವಾ? ಇಲ್ಲ, ಆಗ್ಲಿಲ್ಲ. ಆಗೋ ಆಲೋಚನೆಯಲ್ಲಿ ಇದ್ರ ಇದ್ರೆ ಅಲ್ಲ, ವ್ಯವಸ್ಥೆ ಮಾಡುವ ಅಂತ ಹೇಳಿ. ಅದನ್ನೇನ್ ಮಾಡುದು ಬೇಡ, ಗೊತ್ತಾಯ್ತಾ? ಇವಳು ಯಾರು? ಇವಳ ಅವಳು ನನ್ನ ಸಖಿ. ನಂಗೂ ಭಯಂಕರ ಸೆಖಿ, ಹೊರಗೆ ಹೋದ್ರೆ ಸಾಕು ಭಯಂಕರ ಚಳಿ. ಹಾಗೆ ಹೇಳಿದ್ದಲ್ಲ, ನನ್ನ ಗೆಳತಿ ಅಂತ ಹೇಳಿದ್ದು. ಹೌದಾ? ಅಮ್ಮ, ಏನು? ಇವಳು ಒಂದ್ ಚೂರ್ ಬೇಕು. ಏನ ಮಾನ ಮಾಡಿಸಿ ಬಿಡ್ತೇನೆ ನಿನಗೆ. ಏನಕ್ಕೆ? ಹೇಗೆ ಮಾತಾಡ್ಬೇಕು ಗೊತ್ತಾಗೋದಿಲ್ವ ನಿಮ್ಗೆ? ಒಂಚೂರು ಕಳ್ಸಕ್ಕೆ ಏನದು? ಅಷ್ಟೇ ಅಂದ್ಕೊಂಡೆ ನೀನು? ನೋಡ್ಲಿಕ್ಕೆ ಮಾತ್ರ ಹೀಗಿರುವುದು, ಬಹಳ ಕೋಪ ಅವಳಿಗೆ. ಭಯಂಕರ. ಹಾ, ಜಾಗ್ರತೆ ಮಾಡ್ಕೋ. ಅಂದ್ರೆ ಮಾತಾಡುವುದಕ್ಕೆ ಒಂದ್ ಚೂರ್ ಬೇಕಿತ್ತಳಿ. ಮಾತಾಡ್ಲಿಕ್ಕ ಹಾ. ಗೆಳತಿ ಅವ್ರು ಏನೋ ಮಾತಾಡ್ಬೇಕಂತೆ, ಒಮ್ಮೆ ಏನಂತ ಕೇಳಿ ಬಾ. ಮಾತಾಡುದು ಅಷ್ಟೇ ಅಲ್ವಾ? ಜೀವಕ್ಕೇನು ಅಪಾಯ ಇಲ್ಲವಾ? ಸ್ವಲ್ಪ ನಂಬುದು ಸ್ವಲ್ಪ ಕಷ್ಟವೇ. ಸ್ವಲ್ಪ ಜಾಗ್ರತೆ ಮಾಡ್ಕೋ ಬಾ. ನಾನಿಲ್ಲೇ ಇದ್ದೇನೆ, ಬೋ, ಬೇಡ. ಬೋ, 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 ಬೋ. ಎಂತ ಕೋಳಿ ಬನ್ನಿ. ಎಂತದು? ಅಲ್ಲ, ಮುಂದೆ ಬಾ, ಬಾ. ಬಾ. ಆ? ಯಾರ ನೀರೇ ಬಾರೆ ಇಲ್ಲಿ ತೋರೆ ನಿನ್ನ ಮುದ್ದು ಮುದುಡ ಯಾರೇ ನೀ ಯಾರೇ 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 ನೀರೇ ಬಾರೆ ಇಲ್ಲಿ ಯಾರೇ ನೀರೇ ಬಾರೆ ಇಲ್ಲಿ ಬಾರೆ ಇಲ್ಲಿ ತೋರೆ ನಿನ್ನ ಮುದ್ದು ಮುಸುಡ ತೋರೆ ನಿನ್ನ ಮುದ್ದು ಮುಸುಡ. ಇದ
ಕನ್ನಡಿಯಲ್ಲಿ ನೋಡ್ಕೊಂಡ್ರೆ ಹೆಂಗೆ ಮತ್ತು ಮುಸುಡು ಅಂತಾರಲ್ಲ ಮತ್ತೆಂತ ಮುಖ ಮುಖ ಉಳತ್ತ ತೋರೆ ನಿನ್ನ ಮುದ್ದು ಮುಖವ ನಾರಿ ನಿನ್ನ ಮನೆಗೆ ಪೋಪ ದಾರಿ ಯಾವುದು ನಾರಿ ನಿನ್ನ ಮನೆಗೆ ಪೋಪ ದಾರಿ ಯಾವುದು ಮನೆಯೊಳ್ ಅಪ್ಪ ಈರ್ಪನೆ ಮನೆಯೊಳ್ ಅಮ್ಮ ಈರ್ಪಳೆ ಮನೆಯೊಳ್ ಅಜ್ಜಿ ಈರ್ಪಳೆ ಅಜ್ಜಿ ಇದ್ರು ಅವ್ರ ಹತ್ರ ಹೇಳ ನಂಗೆ ಬರ್ದ ಮತ್ತೆಂತ ಯಾರೇ ನೀರೇ ಓರೇ ಇದ್ದ ತೋರೆ ನಿನ್ನ ಮುದ್ದು ಮುಖವ ನಾರಿ ನಿನ್ನ ಮನೆಗೆ ಪೋಪದಾರಿ ಯಾವುದು ಪುಣ್ಯಾತ್ಮ ನಮ್ಮ ಅಜ್ಜನಿಗೂ ಇದೇ ಕಾಯಿಲೆ ಇದ್ದದ್ದು ಎಂತದ ಕಬ್ಬಿಣದ ಕಾಯಿಲೆ ಇದಾ ಹಾಗೆಲ್ಲ ಮಾಡುದಾ ನನಗದು ನಿನ್ನ ಕಂಡ ಮೇಲೆ ಆದದ್ದು ಓ ಪಸಪೆಣ್ಣಿ ನಿನ್ನ ಪೆಸರೇನಿರ್ಪುದು ಹೆಸರು ಕಾಳ ನಿನ್ನ ಪೆಸರೇನಿರ್ಪುದು ನಿನ್ನ ಮನೆಯಲ್ಲಿರ್ಪುದು ಅಪ್ಪ ಅಮ್ಮ ಇರ್ಪರೆ ನಿನಗೆ ಮದುವೆ ಆಗಿರ್ಪುದೆ ಆದ್ರೆ ಆ ಗಂಡ ಇರ್ಪನೆ ಇಲ್ಲ ವೀರ ಸ್ವರ್ಗವನ್ನು ಸೇರಿರ್ಪನೆ ಏ ಪುಣ್ಯಾತ್ಮ ಪೇಳು ಪೆಣ್ಣಿ ಪೇಳು ನಿನ್ನದೇನಿದು ಹೊರ್ಪುದು ಪರ್ಪುದೆಲ್ಲ ಇದು ಯಾವ ಭಾಷೆ ಮಾರಾಯ ಇದು ಹಳೆಗನ್ನಡ ಇರ್ಪುದಂ ಇನ್ನು ಹಳೆ ಕನ್ನಡ ಬದಿಗಿಡು ಹೊಸ ಕನ್ನಡದಲ್ಲೇ ಮಾತಾಡೋದು ನನಗೆ ನಿಂಗೆ ಹೊಸ ಕನ್ನಡ ಬರ್ಪುದೆ ಹೊರ್ಪುದೆ ಮತ್ತೆ ಅದೇ ಹೊರ್ಪುದೆ ಬರ್ಪುದೆ ಕನ್ನಡ ಹೌದಿನಿ ನಿನ್ನ ಹೆಸರೆಂತಿದೆ ಮಾತಾಡ್ಬೇಡ ನೀನು ದೂರ ನಿಂತು ಮಾತಾಡು ಇದು ಮುಖ ಅಂದ್ರೆ ಒಳ್ಳೆ ನುಸಿಡ್ ತೆಂಗಿನಕಾಯಿ ತೆಂಗಿನ ನನಗೆ ಅದು ಚೋರ್ ಮೆಣಸಿನ್ಕಾಯಿ ಜೋರಿತ್ತ ಅಲ್ಲ ಇದ ನಿನ್ನ ಹೆಸರೆಂತ ನನ್ನ ಹೆಸರ ನನ್ನ ಹೆಸರು ಜಲಜ ಇದು ಇದು ಹೇಳೋದು ಜಲಜ ಇದು ವಯ್ಯರ್ ಇದ ಸುಳ್ಳರ ನಿಮ್ಮ ಮನೆಯಲ್ಲಿ ನಮ್ಮ ಮನೆ ಜಲ್ಜಾ ಜಲ್ಜಾ ಏಯ್ ಬರ್ತಾ ಬರ್ತಾ ಮರ್ಯಾದೆ ಕಡಿಮೆ ಆಗದ್ದಿದ ಮರ್ಯಾದೆ ಅಂತೆಲ್ಲ ಮುಂದೆ ಎಂತ ಮಾತಾಡೋದು ಇಲ್ಲಲ್ಲ ಓಹೋ ನಿಮ್ಮ ಮನೆಯಲ್ಲಿ ನಮ್ಮ ಮನೆ ಮನೆ ಹೋಗೋ ದಾರಿ ಬೇಕಾ ಒಂಚೂರು ಮನೆ ಹೋಗೋ ದಾರಿ ಬಾರಿ ದೂರ ಇಲ್ವಾ ಓ, ಇಲ್ಲೇ 2 ಹೆಜ್ಜೆ ಹೊರಟು ಸಿಗ್ತದೆ ಹೀಗೆ ಮುಂದೆ ಹೋಗ್ಬೇಕು ಮುಂದೆ ಅಲ್ಲ ಇದ 2 ಹೆಜ್ಜೆ ಬಂದ್ರೆ ಆಯ್ತಾ ದೂರ ನಿಲ್ಲು ಮಾರಾಯ ಹಾ ಬಹುಶಃ 2 ಹೆಜ್ಜೆ ಅಲ್ಲ 2 ಕೈ ಚಾಚಿದ್ರು ಅಂದೇ ಮಾರ ನೀನು ದೂರ ನಿಂತು ಮಾತಾಡ ಗಂಡಂದ್ರ ಐತಲ್ಲ ಅವಳು ದೂರ ಅಂತೇವಾ ಏ ಹಾಗಾದ್ರೆ ಬೇಡ ಹೋಗು. ಇದು ಒಟ್ಟು ನಾವು ಮುಟ್ಟಿ ಕೊಟ್ಟು ಸ್ನಾನ ಮಾಡೋದೇ ಆಯ್ತಾಳೆ ಏ ಹಾಗಲ್ವಾ? ಹೊಳೆಯುತ್ತಲ್ಲ ನಡುವೆ ಅಂತರ ಕಾಪಾಡಿಕೊಳ್ಳಿ ಹಾ ನಡುವೆ ಅಂತರವಿರಲಿ ಹೌದೌದು. ಈಗ ನಡುವೆ ಅಂತರ ಬಂತ ಹೇಳು ಮುಂದೆ ಹೇಳ ಏ ಪುಣ್ಯಾತ್ಮ ಮನೆ ಹೋಗೋ ದಾರಿ ಕೇಳಿದ್ಯಲ್ವಾ ಬಾರಿ ದೂರ ಇಲ್ಲ ಇಲ್ಲೇ ಹೋದ್ರೆ ಬರ್ತದೆ ಈಗ ಹೀಗೆ ಮುಂದೆ ಹೋಗ್ಬೇಕು ಒಂದ್ ಮನೆ ಇಲ್ಲೇ ಹೋದ್ರೆ ಸಿಗ್ತದೆ. ಬರ್ತದ್ಯಾ ಬರ್ತದೆ ಈಗ ಇರು ಅಲ್ಲ ಅದು ಬರ್ತದ್ಯಾ ನಾವೇ ಹೋಗ್ಬೇಕಾ ನೀನ್ ಬೇಕಾದ್ರೂ ಹೋಗ್ಬೋದು ನಾ ದಾರಿ ಹೇಳ್ತೇನೆ ಕೇಳೀಗ ಬಾರಿ ದೂರ ಇಲ್ಲ ಹತ್ರ ಇಲ್ಲೇ ಉಂಟಲ್ಲ? ಹತ್ರದ ದಾರಿ ಹೇಳು, ಹೇಳು. ಕಣ್ಣು ಮುಚ್ಕೊ ಹೋದ್ರು ಮನೆಗೆ ಹೋಗ್ಬೋದು ನೀನು ಆಯ್ತು, ಇಲ್ಲಿ ಹೇಳು. ಮುಂದೆ ಹೋಗ್ಬೇಕು ಎಡಕ್ಕೆ ಬರ್ಬೇಕು ಅಲ್ಲಿ ಒಂದು ಗೋಳಿ ಮರ ಸಿಗ್ತದೆ ಪಕ್ಕದಲ್ಲಿ ಮಂಡ್ರೋಡಿ ಇದೆ ಹೀಗೆ ಸೀದಾ ಹೋಗ್ಬೇಕು ಮಣ್ಣು ದಾರಿ ಹಾ ಹೇಳು 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 ಹೀಗೆ ಮುಂದೆ ಹೋಗ್ಬೇಕು ಗಾಡಿ ಸಿಗ್ತದೆ ಈಗ ನಿಮ್ಮನೆ ದಾರಿಗೆ ಮೊದ್ಲು ಕೊಲ್ಲಕ್ತ ಈ ವರ್ಷ ಹೋಗ್ಲಕ್ಕನ ಅದು ಇವತ್ತಿ ಸಿಗುದಲ್ಲ ಅಲ್ಲ ಈ ವರ್ಷ ಹೋಗ್ಲಕ್ಕ ಈಗಲೇ ಬಂತ ಇಲ್ಲ ಬೇಡ ನಿಮ್ಮನೆ ದಾರಿ ಹೇಗಾರು ಮಾಡಿ ಹುಡ್ಕ ಬತ್ತೆ ಇದ ಮನೇಲಿ ನಿನ್ನ ಅಪ್ಪ ಇದ್ನಾ ಅಪ್ಪ ಅಪ್ಪ ಇದ್ದಾರೆ ಸರಿ ಇದ್ನವ ಅಪ್ಪ ಮಲಗಿದಲ್ಲೇ ಅಲ್ಲ ಹಾಸಿಗೆಯಲ್ಲೇ ಹೇಸಿಗೆ ಮಾಡ್ಕತ್ನಾ ದೇವ್ರ ದೊಡ್ಡವ ದೇವ್ರ ದೊಡ್ಡವ ಇವ್ರು ದೊಡ್ಡವನ ಈಗ ಅಪ್ಪ ಇದ್ರು ಹಾಸಿಗೆಲ್ಲೇ ಅಮ್ಮಿದ್ಲೇನಿ ಅಮ್ಮ ಅಮ್ಮ ದೇವ್ರ ದೊಡ್ಡವ ಈ ವರ್ಷ ಅಡ್ಡಿಲ್ಲ ಭಯಂಕರ ದೊಡ್ಡದ ಹೌದೌದು ಅಮ್ಮ ಇಲ್ಲಂತೆ ಇದ ಸುಳ್ಳಲ್ಲ ಅಕ್ಕ ತಂಗಿ ಯಾರು ಇದ್ರ ಅಕ್ಕ ತಂಗಿ ಯಾರು ಇಲ್ಲ ಅಡ್ಡಿಲ್ಲಲ್ಲ ಆಗ್ಬೋದು. ಇದ ತಮ್ಮಿದ್ನ ತಮ್ಮ ಇಲ್ಲ ಏ ಇದು ಮತ್ತೊಡಿಲ್ಲ ಅಣ್ಣಿದ್ದೀನಿ ಅಣ್ಣ ಇದ್ದಾನೆ ದೇವ್ರ ಈ ವರ್ಷ ಏನು ಬಡವಾದ ದೇವ್ರೇ ಬಡವಾದ ಅಣ್ಣ ಹೆಂಗಿದ್ದ ಇದ್ದಾನೆ ಅಲ್ಲ ಹೇಗಿದ್ದಾನೆ ಅವನು ಗೊತ್ತಾ? ನೋಡುದಕ್ಕೆ ಹೇಗಿದ್ದವ ಅಣ್ಣ ಹೇಗಿದ್ದಾನೆ ಗೊತ್ತಾ ಗಜಗಾತ್ರದ ಅಣ್ಣ ನಿನ್ನಂತ 4 ಜನ ಬಂದ್ರು ಒಂದೇ ಬಾರಿಲಿ ಹೊಡಿತಾನೆ ಅವಂತ ಆನೆ ಹುಟ್ಟುಗಳಿಗೆ ಹುಟ್ಟಿದ್ನವ ಹಾಗಲ್ವಾ ಜೀವದಲ್ಲಿ ನೋಡ್ಲಿಕ್ಕೆ ಹೇಗಿದ್ದಾನೆ ಅಂತ ಹೌದಾ ಇದ್ದಾರೆ. ದೇವ್ರ ಸುಖ ಇಲ್ಲ ಇದ ಸುಳ್ಳಲ್ಲ ಅವಳು ಯಾರು ಅವಳ ಅವಳು ಗುಂಬಳಕಾಯಿ ನಿನಗೆ ಯಾಕ ಇಲ್ವಾ ಅವನೇ ಯಾರು ಅವಳು ಯಾರಂದೆ ಗುಂಬಳಕಾಯಿ ಅವನ್ ಬದ್ನೆಕಾಯಿ ನಿಂಗೆ ಅಂತ 2 ಸೇರಿ ಪದಾರ್ಥ ಮಾಡು ನೀನು. ಮಾತ ಏ ಇಲ್ಬೇ ಇಲ್ಲಿ ಏ
ವಿಚಾರ ಕೇಳಿದ್ದೇನಾ? ಇವಳ ಹೆಸರು ಜಲಜ, ಇವಳ ಮನೆ ಹೋಗಲ್ಲೇಲೋ ದಾರಿ ಹೇಳ್ದ ಅದು ಒಂದು ಸರಿ ಹೇಳಲಿಲ್ಲ ಅದು ಆದ್ರೆ ಒಂದು ಅವಳ ಹೆಸರು ಕೇಳ್ದಾಗ ಹೇಳಲಿಲ್ಲ. ಈಗ ಉಪಕಾರ ಮಾಡಿದವ್ರು ನಾವು ಹೋದಲ್ವ ಅವ್ರು ಬೇಕಿದ್ರು ಬಂದು ಮಾತಾಡ್ತಾರೆ. ನೀನ್ ಜಾಬ್ ಬಿಡ್ಬೇಡ ಬಾ. ಬಿಡುದಿಲ್ಲ. ಬಂದವರಲ್ಲಿ ವಿಚಾರ ಕೇಳಿದ್ದೆ, ಯಾರಂತೆ ಎಲ್ಲಿಯವರಂತೆ? ವಿಚಾರ ಕೇಳಿದ್ದೆ, ಸರಿಯಾದ ವಿಚಾರವನ್ನೇ ಹೇಳಿಲ್ಲ ಅವರು. ಹೌದಾ? ಅವರು ಬಂದದ್ದು ನಮ್ಮಲ್ಲಿಗಲ್ವಾ? ನಾನೇ ವಿಚಾರಿಸ್ತೇನೆ. ಯಾರು ನೀನು ಬರಗುಳಿಂದನೇ, ಯಾರು ನೀನು ಬರಗುಳಿಂದನೇ, ಇವನಕ್ಕೆ ಬಂದ ಕಾರಣಗಳು ಕೇಳು ಗಮ್ಮನೆ, ಇವನಕ್ಕೆ ಬಂದ ಕಾರಣಗಳು ಕೇಳು ಗಮ್ಮನೆ, ಯಾರು ನೀನು ಬರಗುಳಿಂದನೆ, ಇವನಕ್ಕೆ ಬಂದ ಕಾರಣಗಳು ಕೇಳು ಗಮ್ಮನೆ, ಇವನಕ್ಕೆ ಬಂದ ಕಾರಣಗಳು ಕೇಳು ಗಮ್ಮನೆ. ಏರಿಗಯವ ಪುರುಷರೈದೆಯೇ, ನಾರಿಯರು ನಾರಿಯರ್ ಸಂಚರಿ ಭವನದಿ ಏರಿಗಯವ ಪುರುಷರ್ ಐದೆಯೇ, ಏರಿಗಯವ ಪುರುಷರೈದೆಯೇ, ಬಂದ ಕಾರಣಗಳಿಗೆ ನೀವು ಅರುಗೋ ಎನ್ನೊಳು, ಬಂದ ಕಾರಣಗಳಿಗೆ ನೀವು ಅರುಗೋ ಎನ್ನೊಳು. ಭವನದಿ ಏರಿಗಯವ ಪುರುಷರೈದಿಯೇ, ಸಾರಿ ಬಂದ ಕಾರಣಗಳು ಅರುಗು ಬೇಗದೆ, ಸಾರಿ ಬಂದ ಕಾರಣಗಳು ಅರುಗು ಬೇಗದೆ, ಯಾರೋ ನೀ ಯಾರೋ ನೀನು ವರ ಕುಳಿತನೇ,
ಅರುಗು ಗಮ್ಮನೆ ಯಾರಯ್ಯ ಹೋಗ 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 ಎಂತದ್ದ ನೀವ್ ಹೇಳಿದಲ್ವಾ? ಹೇಳಿದ್ರಲ್ಲ ಅವನ ಹತ್ರ ಗೆಳತಿ ಬಾರಯ್ಯ ಇವ ಏನ್ ಮಾಡಿದ್ದು ಗೊತ್ತುಂಟಾ? ನಾನು ಯಾರಯ್ಯ ಅಂತ ಹೇಳಿದ್ನೇ ಇಲ್ವಾ? ಓ ಮಂಗನ ಮುಖದವ ಇದ್ದಾನಲ್ಲ ಅವ ಇವನನ್ನ ಹೀಗೆ ಹಿಡ್ಕೊಂಡದ್ದು, ಹೀಗೆ ಹಿಡ್ಕೊಂಡು ಹೀಗೆ ದೂಡಿ ಬಿಟ್ಟದ್ದು. ಅವನಿಂದ ದೂಡಿದ್ದು ನಾನು ಭಾವಪರವಶಳಾದದ್ದು. ಅಲ್ಲಿ ನೋಡ ಅಲ್ಲ ನೀವೇ ಅವನ ಹತ್ರ ಮತ್ತೆ ಬಾರಯ್ಯ ಅನ್ಕೊಂಡು ಮತ್ತೆ ಬಾರಯ್ಯ ಅಂತ ಹೇಳಿದ್ದಲ್ಲ, ಯಾರಯ್ಯ ಅಂತೇಳಿ ಪ್ರಶ್ನೆ ಮಾಡಿದ್ದು. ಬಾರಯ್ಯ ನಂಗೆ ಏ ಕಿರಾತ ಇಲ್ಲ ಬಾ ಮಿತ್ರ, ನಾವು ಎಂತ ಮಾಡುದು? ಜ್ವರ ಬಂದಿತ್ತು ನಮಗೆ. ಇಲ್ಲಪ್ಪ ಕಿರತ್ ಕಡ್ಡಿ ಕಷಾಯ ಮಾಡಿ ಕುಡೀರಿ ನೀವು. ಹಾಗೇಳಿದ್ದಲ್ಲ. ಮತ್ತೆ? ಏ ಶಬರ ಶಬ್ರ ಶಬ್ರ ಯಾರು ಯಾರು? ಅವ್ರಿಲ್ಲ ಇವಾಗ, ತೆಗೆದಾಕಿದ್ದೇವೆ. ಅವರೊಟ್ಟಿಗೆ ಕಾರ್ಯಕ್ರಮಕ್ಕೆ ಹೋಗುದವ್ರು. ಏ ಬೇಡ ಇಲ್ಲ ನಮಗ್ ಬೇಕು. ಹಾಗೇಳಿದ್ದಲ್ಲ. ಏ ಕಾಡಬೇಡ. ನಾವೆಲ್ಲ ಕಾಡಿದ್ವಿ. ಯಾರು ಕಾಡಿದ್ದೇವೆ? ಏ ಸೊಪ್ಪು ಕಟ್ಟಿದ ಬೆಪ್ಪ. ಯಾರು ಸೊಪ್ಪೆಲ್ ಕಟ್ಟದ್ದು? ಏನಾಯ್ತಾ? ನೀವು ಕಟ್ಲಿಲ್ಲ, ಅರ್ಧಂಬರ್ಧವಾಗಿ ಬಂದಿದ್ದೀರಿ ಅಂತ ನನಗೆ ಗೊತ್ತಾಯ್ತು. ನಿಮ್ಮ ಉಡುಪುಗಳನ್ನ ನೋಡಿದ ಕ್ಷಣ ನೀವಿರುವರು ಕಾಡಕಿರಾತ್ರ ಎನ್ನುವುದು ಸ್ಪಷ್ಟವಾಗಿ ನಾನು ಅರ್ಥ ಮಾಡಿಕೊಂಡವಳು. ಬೇಡರ ಮಕ್ಕಳು. ಹೌದೌದು. ಹೌದೌದು. ಅಬ್ಬ ಏನೇ ಇದು? ಏನಾಯ್ತು? ಹೆಣ್ಣು ಮಕ್ಕಳೇ ಇರುವಂತಹ ಸ್ಥಳ. ಇಲ್ಲಿ ನಿಂತವ್ರು ಯಾರು? ಹೆಣ್ಣು ಮಕ್ಕಳಲ್ವಾ ನಿನ್ನ ಕಣ್ಣಿಗೆ ಕಾಣುವುದು? ನಾವು ಹೆಣ್ಮಕ್ಳಿಗೆ ಕಾಣಿಸುವುದಿಲ್ವಾ? ಓ ಹೆಂಡಾಗಿ ಹುಟ್ಟಿ ಗಂಡನ್ನೇ ನಾಚಿಸುವ. ಹೆಣ್ಣಾಗಿ ಹುಟ್ಟಿ ಗಂಡನ್ನ ನಾಚಿಸಿದಂತ ಗಂಡಾಗಿ ವೇಷವ ಇದು? ಅಲ್ಲ ಹೇಳದ್ ನೀವೆಲ್ಲ ಹೆಣ್ಮಕ್ಳ? ನಾವೇ ನೀವೇ. ಮತ್ತೆ ಅನುಮಾನ ಬೇಡ. ಆ ಕಡೆ ಇಲ್ಲಿ ಬರೆದಿರಿಸಿದ್ದೇನದು? ಕಪ್ಪು ಹಲಿಗೆ ಮೇಲೆ ಬಿಳಿ ಎಂತ ಒಂಚೂರು ಓದಿ ಹೇಳಿ. ನಿನಗೆ ಓದ್ಲಿಕ್ಕೆ ಬರುದಿಲ್ವಾ? ಇಲ್ಲ ನಂಗೆ ಸ್ವಲ್ಪ ನಾನು ಅವನಿಗೆ ಬರ್ತದೆ ಕೇಳು. ಅನಕ್ಷರಸ್ಥ. ನಂಗೆ ಅವ ಹೇಳಿದ್ರೆ ಕೇಳುದಿಲ್ಲ, ನೀ ಹೇಳು. ನಾ ಹೇಳುದಿಲ್ಲ, ಅವನೇ ಹೇಳ್ಬೇಕು ನಿನಗೆ. ಇಲ್ಲಿ ಬಾರ ಇಲ್ಲ. ನೀನ್ ನನ್ನನ್ನು ಕರಿಬೇಡ ನೋಡು. ಗೆಳತಿ, ದೂರ ನಿಂತು ಮಾತಾಡು ನೀನು. ಇವರ ಕಷ್ಟ ಏನೆನ್ನುವುದು ನನಗೆ ಅರ್ಥವಾಯಿತು. ಏನರ್ಥ ಇವರು ಇರುವರು ಅನಕ್ಷರ ಕುಕ್ಷಿಗಳು. ಆ ಕಡೆ ಇಲ್ಲಿ ಬರೆದದ್ದು ಏನ್ ಏನ್ ಗೊತ್ತುಂಟು? ಬರ್ತಿದ್ವಿ? ಸ್ತ್ರೀಯರಿಗೆ ವಿನಃ ಪುರುಷರಿಗೆ ಪ್ರವೇಶ ಇಲ್ಲ. ಗೊತ್ತಾಯ್ತಾ? ಏನ್ ಹೇಳಿದ್ ಗೊತ್ತಾಯ್ತಾ? ಪುರುಷರಿಗೆ ಪ್ರಸವವಿಲ್ಲ. ಕರ್ಮನ್ನದು ಪ್ರವೇಶ ಇಲ್ಲ ಪುಣ್ಯಾತ್ಮ. ಇದನ್ನು ನೋಡಿ ನಿಮಗೆ ಅರ್ಥವಾಗದಿದ್ರು ಅಲ್ಲ ಇದು ಪ್ರಸವಕ್ಕೂ ಪ್ರವೇಶಕ್ಕೂ ಏನು ವ್ಯತ್ಯಾಸ ಹೇಳಿ? ಪ್ರಸವಿಸುದಂದ್ರೆ ಹಡಿಯುವುದಂತೇಳಿ. ಅಲ್ಲ ಹಡಿಯುವುದು ಅಂದ್ರೆ ಹಡಿಯುವುದಂದ್ರೆ ನಿಮ್ಮ ಅಮ್ಮ ನಿನ್ನ ಇರ್ಲಿಲ್ವಾ? ವ್ಯತ್ಯಾಸ ಅದಕ್ಕೆ ಬಿಂದು ಮಾತ್ರ. ಪ್ರಸವ ಅಂದ್ರೆ ಹೊರಗೆ, ಪ್ರವೇಶ ಅಂದ್ರೆ ಒಳಗೆ. ಅದೇ ಹೇಳಿದ್ದು ಪ್ರವೇಶವಿಲ್ಲ ಎನ್ನುವುದಾಗಿ. ಅದಿಲ್ಲ ಹೇಳಲ್ಲ. ಅದನ್ನ ನೋಡಿಯೂ ಕೂಡ ನಿಮಗೆ ಅರ್ಥವಾಗದೇ ಇದ್ರು ಕೂಡ ನಿಮಗೆ ಸಾಮಾನ್ಯ ಒಂದು ಸ್ವಸ್ವರೂಪ ಜ್ಞಾನ ಉಂಟೆ ಕೇಳ್ತೇನೆ. ಇಲ್ಲಿ ಹೆಣ್ಣು ಮಕ್ಕಳಿಂದ ಇದ್ದಾರೆ ಎನ್ನುವುದು ನಿಮಗೆ ಆಲೋಚನೆಗೆ ಬರಲಿಲ್ವಾ? ಒಳಗೆ ಬರಬಾರದು ಎನ್ನುವಂತಹ ಆಲೋಚನೆ ನಿಮಗೆ ಇಲ್ಲದ ಹೋಯ್ತಾ ಕೇಳ್ತೇನೆ. ಅಲ್ಲ ಈಗ ಬಂದಾಯ್ತಲ್ಲ ಎಂತ ಬಿಡು. ಅದಕ್ಕಾಗಿ ನಾನು ಹೇಳುವುದು, ಏನು ನೀವು ಬಂದದ್ದು ಮಾತ್ರ ಅಲ್ಲ, ನಿಮ್ಮಷ್ಟಕ್ಕೆ ನೀವು ಹರಟೆ ಹೊಡಿತಾ ಇದ್ದೀರಿ. ಇದು ಮಾತ್ರ ಶುದ್ಧ ಸುಳ್ಳು. ಏನು? ನಾವೆಲ್ಲ ಗಲ್ಟೆಲ್ ಹೊಡೆದಲ್ಲಿ ಹಾಗೆ ಹೇಳಿದ್ದಲ್ವಾ? ಮತ್ತೆ ನಿಮ್ಮಲ್ಲಿ ಬೇಡದ ವಿಚಾರಗಳನ್ನ ನೀವು ಮಾತಾಡ್ತಾ ಇದ್ದೀರಿ. ಬೇಡದೇ ಇರುವಂತ ಮಾತು. ಬೇಡ ವಿಚಾರ ನಾವು ಮಾತಾಡ್ತೇವೇನಾ? ಅಲ್ಲ ಹೆಚ್ಚಾಗಿ ನಾವು ಮಾತಾಡೋದೇ ಅಲ್ಲ. ಅಷ್ಟು ಮಾತ್ರವೇ ಅಲ್ಲ, ಅದೆಂತದ ಇದು ನಿಮ್ಮದು ಚೇಷ್ಟೆ? ಒಂದು ಕಣ್ಣನ್ನ ಮುಚ್ತೀರಿ, ಒಂದು ಕಣ್ಣನ್ನೇ ತೆರಿತೀರಿ. ಅದ ನಂಗ ಅಷ್ಟೊತ್ತಿಗೆ ಕಸ ಬೀಳು. ಹೌದಾ? ಮತ್ತೆ ಹುಬ್ಬನ್ನ ಹಾರಿಸ್ತಾ ಇದ್ದೀರಿ, ನಾನಾ ರೀತಿಯಾಗಿ. ಮತ್ತೆ ಅಷ್ಟೊತ್ತಿಗೆ ಮೂಗು ತೋರ್ಸು. ಹೌದಾ? ಕಪ್ಪಿ ಚೇಷ್ಟೆಯನ್ನು ಮಾಡ್ತಾ ಇದ್ದೀರಿ, ಕಿವಿಯೊಳಗೆ ಬೆರಳನ್ನು ಹಾಕ್ತಾ ಇದ್ದೀರಿ. ಅದ ಕಿವಿ ಅಂತೂ ಭಯಂಕರ. ಅದೇ ಬೆರಳನ್ನು ತೆಗೆದು ಬಾಯಿಗೆ ಹಾಕಿಕೊಳ್ಳೋದು ನೀನು. ಅದು ನಂದು ಹಾಗಲ್ಲ. ಹೀಗ್ ಮಾಡ್ತನಾ? ಹೀಗ್ ಮಾಡು. ಏನ ನನ್ ಜೊತೆ ಸರಿ ನೋಡ. ನನ್ ಜೊತೆ ಇಲ್ಲಿ ಹಾಕದ್ ಈ ಬೆರಳು, ಬಾಯಿಗೆ ಹಾಕದ್ ಈ ಬೆರಳು. ಗೆಳತಿ, ಇವರೆಂತ ಸಂಪನ್ನರು ಎನ್ನುವುದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. ಅವರು ಏರಿಕೊಂಡು ಬಂದಂತಹ ಕುದುರೆಯನ್ನೊಮ್ಮೆ ನೋಡು, ಈಗ ಸಾಯ್ತದೋ ಇನ್ನೊಂದು ಗಳಿಗೆಯಲ್ಲಿ ಸಾಯ್ತದೆ ಎನ್ನುವ ರೀತಿ ಹಾಕುದಿಲ್ಲ. ಅದು ನೋಡಿದ್ರ? ಅಲ್ಲ ಅದ್ರ ಒಟ್ಟಿಗೆ, ನಮ್ಮ ಒಟ್ಟಿಗೆ ಇಲ್ಲ ಮತ್ತೆ ಅದ್ರ ಒಟ್ಟಿಗೆ ಅಂತ ಅಲ್ಲ, ಇವರಿಬ್ರು ತಿಂದು ಕೋಣದ ಹಾಗೆ ಹೊಟ್ಟೆ ನೋಡಿ ಮುಂದೆ ಬಂದಿದೆ, ಅದ್ರ ಹೊಟ್ಟೆಗೆ ಹಾಕುದಿಲ್ಲ. ಹಾಗಾಗಿ ನಿಮ್ಮನ್ನ ಪ್ರಶ್ನೆ ಮಾಡುವುದು, ಯಾರು ನೀವು, ಯಾಕೆ ಬಂದ್ರಿ, ಎಲ್ಲಾ ವಿಚಾರವನ್ನ ಹೇಳಿ ಇಲ್ಲಿಂದ ನಡೆಯಿರಿ. ನಮ್ಮ ಪೂರ್ಣ ಪರಿಚಯ ಬೇಕಾ? ಚಂದ್ರಕುಲ ವಿಖ್ಯಾತನಾದ ತಂದೆಯು ಬಹುದೇವ, ಚಂದ್ರಕುಲ ವಿಖ್ಯಾತನಾದ
ವಸುದೇ ದೇವಕ್ಕೆ ಶ್ರೀನಿವಾಸನು ಜೋಗಿ ದಾಸನು ನಾನೇ ಶ್ರೀನಿವಾಸನು ಜೋಗಿ ದಾಸನು ನಾನೇ ಶ್ರೀನಿವಾಸನು ಚಂದ್ರಕುಲ ವಿಖ್ಯಾತನಾದ ತಂದೆಯು ವಸುದೇವ. ಈ ಒಟ್ಟಿನಲ್ಲಿ ನಿಮಗೆ ನಮ್ಮ ಪರಿಚಯ ಬೇಕೇ? ಯಾಕಲ್ಲ? ಹಾಗಿದ್ರೆ ಅಲ್ಲಿ ಕುಲಾಲ್ನಿಂದ ಆರಂಭ ಮಾಡುದೇ? ಯಾವುದು? ಕುಲದಿಂದ? ಹಾ ಅದೇ ಹಾಗಲ್ಲ. ಕುಲದಿಂದ? ಹಾ, ಅದೇ. ಹಾ. 200 ಪುಟದ ಪುಸ್ತಕವಲ್ಲಿ 200 ಪುಟದ ಪುಸ್ತಕದ ಅವಶ್ಯಕತೆ ಈ ಹೊತ್ತಿನ ಅಂದ್ರೆ ಅಷ್ಟುಂಟು ಹೇಳಿಕೊಡು. ಉಂಟು. ನಮಗದ್ರ ಅವಶ್ಯಕತೆ ಇಲ್ಲ. ಇನ್ನೊಂದು 20 ವರ್ಷ ಬಿಟ್ಟು ಕೇಳಿ ನೀವು. ಪಟ 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 ಹೇಳ್ತೇವೆ. ಮಸ್ತಕ ಗಟ್ಟಿ ಉಂಟು. ಹೆಚ್ಚಾಗಿ ಈಗ ಮಸ್ತಕದಲ್ಲಿ ಎಂತ ಇಲ್ಲ. ಇವು ಮಂಡ ಯಾರಿಗೆ ಎಲ್ಲೋದು ಉಂಟು. ಹೇಳ ಚಂದ್ರಕುಲ ಅಲ್ಲ, ಚಂದ್ರಮಾಂಸ. ಅವ್ರು ಇಲ್ಲಿ ಬಂದ್ರೆ ಈಗ ಹಾಗಲ್ವಾ? ಚಂದ್ರಕುಲ ವಿಖ್ಯಾತ. ಹಾ ಹಾ. ಹಾ ಅಪ್ಪಯ್ಯ ವಸುದೇವ. ಅಪ್ಪಯ್ಯ ವಾಸುದೇವಯ್ಯ. ಹಾ ಗೆಳತಿ, ಇವ್ರು ಯಾರಂತ ಗೊತ್ತಾಯ್ತಾ? ಏನು? ಇವರು ಪ್ರಭುಗಳು. ಪ್ರಭುಗಳು ಅಂದ್ರೆ ಸಿಹಿ ತಿಂಡಿ ವ್ಯಾಪಾರ ಮಾಡುವರ. ಅವ್ರ ಪರಿಚಯ ನನಗಿತ್ತ. ನಾನ್ ದಿವಸ ಬೆಳಗ್ಗೆ ಅವ್ರ ಮನೆ ಬಾಗ್ಲಿಗೆ ಹೋದ್ರೆ ಸಾಕು. ಅರೆ ಜೋಗಿ ಅಂಗ್ಯೋ ಕಸನೆ ಅಂಬಡಸುವೆ ನಕ ಗೋಲಿ ಬಜಾಸ ವೈವೆ ಅಂತ ಹೇಳ್ತಾರೆ. ಅದಲ್ಲ, ಇವನ ಅಪ್ಪನ ಹೆಸರು ವಸುದೇವ ಅಂತೇಳಿ. ಇವನಿಗೆ ಪ್ರಭು. ಇವ ನಿನ್ನ ಹೆಸರು ಎಂತ ಆಯ್ತಾ? ಕೃಷ್ಣ ಅಲ್ಲ ಈಗ. ಇವ ವಾಸುದೇವ್ ಪ್ರಭು ಮಗ ಶ್ರೀನಿವಾಸ್ ಪ್ರಭು. ಹೌದಾ? ವಾಸುದೇವ್ ಪ್ರಭು ಮಗ ಶ್ರೀನಿವಾಸ್ ಪ್ರಭು ಅಂದ್ರೆ ಇವನೇ. ಶ್ರೀನಿವಾಸ ನಾನು. ಇವನ ಹೆಸರು ಆಯ್ತಲ್ಲ. ಅಮ್ಮ ದ್ಯಾವಕಮ್ಮ ದೇವಕಿ. ಓ ಇದ್ಯಾವಕ್ಕೆ ಅದು? ಹೊಸ ತಳಿ ಅದು ಮತ್ತೆ ಅಮ್ಮ ದ್ಯಾವಕಮ್ಮ ಅಂದ್ರೆ ತಾಯಿ ಹೆಸರು ದೇವಕಿ ಅಂತೇಳಿ. ದೇವಕಿ. ನಾನು ಅಮ್ಮ ಅಮ್ಮ ಅಂತ ಹೇಳಿ ಕರೆಯುದು. ಆದ್ರಿಂದ ಅಮ್ಮ ದ್ಯಾವಕಮ್ಮ. ಓಹೋ, ಅಷ್ಟು ಮಾತ್ರವೇ ಅಲ್ಲ, ನಿನ್ನ ಹೆಸರು ಇನ್ನೂ ಉಂಟು. ನಿನ್ನ ಹೆಸರು ಹೇಳಿ ಆಯ್ತಲ್ಲ. ನಾನು ಯಾರು ಗೊತ್ತುಂಟ? ಯಾರು? ಏನಾಯ್ತು? ಬದಿ ಬರ ಹೇಳು. ಎಂತ ಮಹಿಷಾಸುರನ? ಯಾರು? ಮಹಿಷಾಸುರ ಈಗ ಇಷ್ಟೊತ್ತಿ ಅಲ್ಲಿ ಬಂತು. ಈಗ ಬತ್ತೈತಿ ಅದಲ್ಲ. ಶ್ರೀ 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 ಸರ್ವಶ್ರೀ ಕುಮಾರ್ ಜೋಗಿದಾಸ್. ಗೆಳತಿ, ಇವ್ರು ಯಾರಂತ ಗೊತ್ತಾಯ್ತಾ? ಇವರು ದಾಸರು. ಮನೆ ಮನೆಗೆ ಶಂಕಸಾಗತ್ತೆ ಹಿಡ್ಕೊಂಡು ಹೋಗುವರು. ಪೂ ಡಾನ್ 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 ಗೋವಿಂದ ಕೊಟ್ಟವ್ರ ಮನಿ ಗೋವಿಂದ. ಓ, ನೀವು ಆ ಜಾತಿಯವರ? ಅವರಲ್ಲ. ಮತ್ತೆ ಇವನ ಹೆಸರು ಶ್ರೀನಿವಾಸ. ಶ್ರೀನಿವಾಸ. ನನ್ನ ಹೆಸರು ಜೋಗಿ. ದಾಸ. ನಾನು ಇವನಿಗೆ ದಾಸ. ಪ್ರಾಯದಲ್ಲಿ ಸಣ್ಣವನಾದ ಕಾರಣ, ಗಣ್ಯ ವ್ಯಕ್ತಿಯಾದ ಕಾರಣ. ಪ್ರಾಯದಲ್ಲಿ ಸಣ್ಣವನಾದ ಕಾರಣ ಗಣ್ಯ ವ್ಯಕ್ತಿ. ಅದಕ್ಕಾಗಿ ಶ್ರೀ 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 ಸರ್ವಶ್ರೀ ಕುಮಾರ್ ಜೋಗಿದಾಸ್. ಓ, ಜೋಗಿದಾಸ. ಜೋಗಿದಾಸ. ಇಷ್ಟೇ ಸಾಕ? ಅಲ್ಲಿ ಇಷ್ಟು ಹೇಳಿದ್ರೆ ಸಾಕಾಗ್ಲಿಕ್ಕಿಲ್ಲ. ಇನ್ನು ನಿಮ್ಗೆ ಇನ್ನು ಕುಟುಂಬದವರು? ಬಂಧು ಬಾಂಧವರು ಒಂದು 50 ಕೆರೆ ಪುಸ್ತಕ ತಗೊಳ್ಳಿ. ಯಾಕ? ಬರ್ಕೊಳ್ಳಿಕ್ಕೆ ಅದ್ರ ಅವಶ್ಯಕತೆ ಇಲ್ಲ. ನೀನು ಸಿರಿಯು ಕುಲ ಸತ್ಯವು ಸುತ್ತನು ಕಮರಾಜನು ಹಿರಿಯ ಸೊಸೆಯಾರದಿವು ಶಂಕರ್ಲೆ ಮೈದನನು ಸುರರೆಲ್ಲ ಕಿಂಕರರು ನಿಜ ಚರಣ ದಾಸಿ ಮಾಯೆಯು ಅಜಾಂಡವೇ ಮಂದಿರವು ತಾವರ ಜಂಗಮಾದಿಗಳು ಕುಟುಂಬಿಕ ರೈ. ಓ, ಇವರು ಆ ಮುತ್ತಪ್ಪರ ಇವರೆಲ್ಲ ಇದ್ದಾರಲ್ಲ. ಓ, ಆ ಸಂತಾನದವರ? ಬಂಟಯಾನೆ ನಾಡವರ? ಹೌದು. ಅವರಲ್ಲ. ಇಲ್ಲಿಗೆ ಒಂದು ಅಧ್ಯಾಯ ಆದದ್ದಷ್ಟೇ. ರಯ್ಯ. ಓ, ರಯ್ಯ. ರಯ್ಯ ರಯ್ಯ ರಯ್ಯ. ಇವರೆಲ್ಲ ನಿಮ್ಮ ಬಂಧು ಬಾಂಧವ. ಹೌದು. ಇನ್ನು ಮತ್ತೆ ಮಕ್ಕಳ ವಿಷಯ ಬೇಕಾ? ಯಾರು ಮಕ್ಕಳು? ಒಂದು 25 ಕೆರೆ ಪುಸ್ತಕ ತಗೊಳ್ಳಿ. 25 ಗೆರೆ ಪುಸ್ತಕ ಬೇಕಾ? ಅಷ್ಟು ಜನ ಮಕ್ಕಳಿದ್ದಾರಾ? ಹಾಗಲ್ವಾ? ಮತ್ತೆ 2 ಅಣುಗರು ಇವನಿಗೆ ಮತ್ತೆ ನನಗಲ್ಲ. ಅದರೊಳಗೊಬ್ಬ ಬರೆವ ಮಗ ಕಾರಣಿಕ ವಿಧಾತನು. ಓ, ಆ ಬ್ರಹ್ಮ. ಬ್ರಹ್ಮ. ಮತ್ತೆ ಎಂತ ಮಾತಾಡುದು ನೀವು? ಎಂತದ್ದು? ಈ ಹಿರಿ ಮಗ ಇದ್ನಲ್ಲ, ಅವ ಯಾರ್ಯಾರದ್ದೋ ಜಾಗ ಯಾರ್ಯಾರಿಗೋ ಬರ್ದಾಕಿ ಸಂಜೆ ಆದ ಕೂಡಲೇ ತಲೆ ಬಿಸಿ ಇಲ್ದೆ ಚೀಲ ಬಾಗ್ಲಿಗೆ ಹಾಕೊಂಡು ಹೀಗ್ ಮಾಡ್ಕೊಂಡು ಓ, ಅವರ ಶಾನ್ಭೋಗ ಬರೆವ ಶಾನ್ಭೋಗ್ರು. ಅವ್ರು ಇಲ್ದೆ ಮೇಲೆ ಬರುವವನ ಬಮ್ಮ. ಮತ್ತೊಬ್ಬ ಈರಿಯಲ್ ಲೋಕಲ್ ಹೆಬ್ಬೆಲೆಸು ಬೆಳೆಸುವ ಕಪಿನ್ ಗೆದ್ದೆಗೆ ಅಧಿಕಾರಿ. ಮೊದಲು ಹೆಬ್ಬೆಳಸು ಎಲ್ಲ ಬೆಳೆಸ್ತಿದ್ದ. ಅದ್ರಲ್ಲಿ ಭಯಂಕರ ನಷ್ಟ ಹೊಂದಿದ. ಈಗ ಸಾಲ ಕೊಟ್ಟವರೆಲ್ಲ ಕೇಳ್ತಾಳೆ, ಹೀಗ್ ಮಾಡಿ ಈಗ ಹೋಗಾಡ್ಗಿ. ನೀ ಏನೇನು ಹೇಳ್ಬೇಡುವ ಅಲ್ಲ, ಏನೇನೆಲ್ಲ ಹೇಳ್ತಿದ್ದ ಮನ್ಮತ ಮಾರ. ಅವನಿಗೆ ಈಗ ನಮ್ಮ ಪರಿಚಯ ಆಯ್ತಲ್ಲ. ನೀವ್ ಯಾರು? ನಿಮ್ ಪರಿಚಯ ಹೇಳಿ. ನಮ್ಮ ಪರಿಚಯ? ಅಯ್ಯ,
ಆಲಿಸಯ್ಯ ಗಗನ ರಾಜ ಆಲಿಸಯ್ಯ ಗಗನ ರಾಜ ಗಗನ ರಾಜ ಬಾಲೆ ಪದ್ಮಾವತಿಯೋ ಬಾಲೆ ಪದ್ಮಾವತಿಯೋ ಸುಗುಣಶೀಲೆಯರ ಕೂಡೆವಾರಿ ಕೇಳಿ ಐದೆನು ಸುಗುಣಶೀಲೆಯರ ಕೂಡೆ ವಾರಿ ಕೇಳಿಗೆ ವಾರಿ ಕೇಳಿಗೆ ವಾರಿ ಕೇಳಿ ಐದೆನು ಪದ್ಮಾವತಿಯೋ ಸುಗುಣಶೀಲೆಯರ ಕೂಡೆ ವಾರಿ ಕೇಳಿ ಐದೆನು ಪದ್ಮಾವತಿಯೂ ನಾನು ಸುಗುಣಶೀಲೆಯರ ಕೂಡೆ ವಾರಿ ಕೇಳಿ ಗೈದೆನು ವಾರಿ ಕೇಳಿ ಐದೆನು ನಿಮ್ಮ ಪರಿಚಯವನ್ನು ನೀವು ಹೇಳಿಕೊಂಡ್ರಿ, ನನ್ನ ಪರಿಚಯವನ್ನು ನಾನು ಹೇಳಿಕೊಳ್ತೇನೆ. ನೀವು ನಿಂತಿದ್ರಲ್ಲ ಈ ವನ ನಮ್ಮ ವನ. ಈಗ ಸರಿ. ಎಂತದ್ದ ನೀವು ನನ್ನ ಹತ್ರ ಹೇಳದಲ್ಲ? ಏನ್ ಹೇಳಿದ್ದು? ಇವನು ನನ್ನವನು ಅಂತೇಳಿ. ಹಾಗೆ ಹೇಳಿದ್ದಲ್ಲ, ಈ ವನ ನಮ್ಮವನ ಅಂತ ಹೇಳಿ. ನಾನು ಇವನು ನನ್ನವನು ಅಂದಂಗ ಆಯ್ತು, ಅದಕ್ಕೆ ದುಡಿಬಿಟ್ಟೆ. ಹಾಗೆ ಹೇಳಿದ್ದಲ್ಲ ಪುಣ್ಯ. ನಾಳೆ ಎಣ್ಣೆ ಹಾಕುದೆ. ಎಂತ ಯಾಕೆ? ಕಿವಿಗೆ. ಯಾಕೆ ಕಿವಿ ಕೇಳಿಸುದಿಲ್ವ? ಅಲ್ಲ, ಅದು ನೀವು ನನ್ನವನು ಅಂದಂಗ ಆಯ್ತಲ್ಲ. ಎಣ್ಣೆ ಸ್ವಲ್ಪ ಕಾಯಿಸಿ ಹಾಕತ್ತ. ಹಾಗೆ ಹೇಳಿದ್ದಲ್ಲ. ನೀವು ನಿಂತಿರುವಂತಹ ಈ ವನ ಪ್ರದೇಶ ಎನ್ನುವುದು ನಮ್ಮ ದೇಶಕ್ಕೆ ಒಳಪಟ್ಟಿರುವಂತಹದ್ದು. ಯಾವ್ದು? ಇದುವೇ ತೋಂಡ ದೇಶ. ಇಲ್ಲಿ ತೊಂಡೆಕಾಯಿ ಬಾಳು ಉಂಟಾ? ಯಾಕೆ? ಇಲ್ಲ, ಇದ್ರೆ ಒಂದ್ ಎರಡೆರಡು ಗುಂಬಳಕಾಯಿ ಕೊಡಿ, ಪ್ರತಿನಿತ್ಯ ಬೇಕು. ಹೌದಾ? ತೋಂಡ ದೇಶ ಹಾಗೆ ಹೇಳಿದ್ದಲ್ಲ. ತೋಂಡ ದೇಶ ಈ ನಾಡಿಗೆ ಇನ್ನೊಂದು ರೀತಿಯಾಗಿ ಕರೆಯುವುದುಂಟು, ಕರವೀರಪುರ. ಕರವೀರಪುರ ಮತ್ತೆ ನಿಮಗೆ ಈ ರೀತಿಯಾಗಿ ಹೇಳಿದ್ರೆ, ವಾಕ್ಯಾರ್ಥದಲ್ಲಿ ಹೇಳಿದ್ರೆ ನಿಮಗೆ ಅರ್ಥ ಆಗುದಿಲ್ಲ. ನಾನು ನಿಮಗೆ ಭಾವಾರ್ಥದಲ್ಲಿ ಹೇಳ್ತೇನೆ. ನಾವು ಭಾವಜೀವಿಗಳೇ. ಹೌದಾ? ನಮ್ಮ ಅಪ್ಪ ಯಾರು ಗೊತ್ತುಂಟಾ? ನಮ್ಮಪ್ಪ. ಅಯ್ಯೋ ಅಪ್ಪಯ್ಯ, ಮಗಳು ಪ್ರಾಯಕ್ಕೆ ಬಂದಿದ್ದಾಳೆ, ಮದುವೆ ಮಾಡ್ಬೇಕೆನ್ನುವಂತ ಚಿಂತೆಲಿ ಇದೇ ಮರಕ್ಕೆ ನೇಣು ಹಾಕೊಂಡ್ರಿ ಅಪ್ಪಯ್ಯ. ನಿಮ್ಮ ದಿವ್ಯ ಆತ್ಮಕ್ಕೆ ಭಗವಂತನು ಚಿರಶಾಂತಿಯನ್ನು ಕೋರ್ಲೆಂದು ಬೇಡಿಕೊಳ್ಳುವ ಶ್ರೀನಿವಾಸ, ಜೋಗಿದಾಸ, ಕೃಷ್ಣದಾಸ, ರಾಮದಾಸ. ನಿನ್ನ ದೌಡೆ ಮೇಲೆ ಬಾರಿಸ್ತೇನೆ ಈಗ. ಎಂತ ರಾಮದಾಸರು ಸುದ್ದಿ ಹೇಳಿದ್ರೆ ನಿಂಗಾಗುದಿಲ್ವಾ? ಹಾಗೆ ಹೇಳಿದ್ದಲ್ಲ. ನೀನ್ ಯಾಕೆ ಮೇಲೆ ತೋರಿಸಿದ ತಕ್ಷಣ ನೀನ್ ಯಾಕೆ ಅಷ್ಟು? ಅಲ್ಲ, ನಿಮ್ಮ ಅಪ್ಪ ಇದೇ ಮರಕ್ಕೆ ನೇಣು ಹಾಕೊಂಡ್ರಂದ್ರು. ನಮ್ಮ ಅಪ್ಪ ಸಾಯ್ಲಿಲ್ವಾ? ನಿಮ್ಮ ಅಪ್ಪ ಇನ್ನೂ ಸಾಯ್ಲಿಲ್ವಾ? ಇನ್ನೂ ಸಾಯ್ಲಿಲ್ವಾ ಅಂತ ಹೇಳಿದ್ರೆ ಸಾಯ್ಬೇಕಿತ್ತು ಅಂತ ಹೇಳುದಾ? ಅಲ್ಲ, ಕೇಳಿದೆ.
ನಂಗೆ ಇದೇ ಮರಕ್ಕೆ ನೇಣ ಕಂಡ್ರೆ ಹಾಗೆ ಹೇಳಿದ್ದಲ್ಲ. ಆ ಮಾವಿನ ಮರದಕ್ಕಿಂತ ಮೇಲೆ ಏನ್ ಕಾಣ್ತಾ ಉಂಟು? ಎಂತ ಉಂಟು? ಆಕಾಶ. ಆಕಾಶ ರಾಜನೇ ನಮ್ಮಪ್ಪ. ಆಕಾಶ ರಾಜ್ ನಿಮ್ಮ ಪೈನ? ಹೌದೌದು. ನಮ್ಮ ಅಮ್ಮ ಯಾರು ಗೊತ್ತುಂಟ? ನಮ್ಮಮ್ಮ. ಅಯ್ಯೋ ನೀವು ಯಾಕೆ ನಿಮ್ಮ ಭಗವಂತನು ನಿಮ್ಮ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಲೆಂದು ಬೇಡಿಕೊಳ್ಳುವುದರೊಟ್ಟಿಗೆ ಒಂದು ಪುಷ್ಪ ನಮನ ಈ ಯೋಗಿದಾಸರು. ನಿನ್ನ ತಲೆ ಹೊಡಿದ್ದೇನೆ ಈಗ. ಯಾಕ? ನಿಮ್ಮ ಅಮ್ಮನನ್ನು ಇಲ್ಲೇ ಹೋಗ್ತದಂದ್ರು. ಅಯ್ಯೋ ಪುಣ್ಯಾತ್ಮ, ನೀನು ಹಾಗಲ್ಲ, ನಿನ್ನ ಹಾಳು ಬಾಯಲ್ಲಿ ಹಾಗಿದ್ದಲ್ಲ ಹೇಳ್ಬೇಡ. ನಿಮ್ಮ ಅಮ್ಮನೂ ಸಾಯ್ಲಿಲ್ವ ಇನ್ನು? ಇಲ್ಲಪ್ಪ. ಆ ಕೆಳಗಡೆ ಏನ್ ಕಾಣ್ತಾ ಉಂಟು? ಎಂತ ಕೆಳಗಡೆ ಕಾಣುವುದು? ಇದು ಭೂಮಿ. ಭೂಮಿ ತಾಯಿಯೇ ನಮ್ಮಮ್ಮ, ಭೂತಾಯಿಯೇ ನಮ್ಮಮ್ಮ. ಎಂತದ್ದು? ಭೂತಾಯಿ. ಹೌದು. ಹಾಗಲ್ವಾ? ಭೂತಾಯಿ ಅಂತ ಹೇಳಿದ ಆ ಮೀನಿನ ಸುದ್ದಿ ಹೇಳಿದ್ದಲ್ಲ. ಮತ್ತೆ ಭೂಮಿ ತಾಯಿ ಅಂತ ಹೇಳಿದ್ರೆ ಧರಣಿ ದೇವಿಯೇ ನಮ್ಮಮ್ಮ ಅಂತ ಹೇಳಿದ್ದು. ಈಗ ಒಂದು ಸಮೋಸ ಆಯ್ತು ನಂಗೆ. ಸಮೋಸ ಅದು ತಿನ್ಬೇಡ ಹೆಚ್ಚು. ಅಲ್ಲ ನಂಗೆ ತಲೆ ಸಮಸ್ಯೆ ಆಯ್ತು. ಹೌದು. ಅಪ್ಪಯ್ಯಲ್ಲಿ, ಅಮ್ಮಯ್ಯಲ್ಲಿ, ಮಧ್ಯ ಮಗಳಾಗೆ. ಅದು ನಿನಗೆ ಜಿಜ್ಞಾಸೆ ಆದದ್ದು. ಹೌದು. ನನ್ನ ಹುಟ್ಟಿಗೆ ಒಂದು ಗುಟ್ಟುಂಟು. ಗುಟ್ನಲ್ಲಿ ಹುಟ್ಟದ? ಹಾಗೆ ಹೇಳಿದ್ದಲ್ಲ, ನನ್ನ ಹುಟ್ಟಿಗೂ ಒಂದು ಕತೆ ಉಂಟು. ಕತೆ ಪುಸ್ತಕದಲ್ಲಿ ಹುಟ್ಟದ? ಆ ಕತೆ ಪುಸ್ತಕದಲ್ಲ, ಕತೆ ಹುಟ್ಟಿಗೆ ಒಂದು ಕತೆ ಉಂಟು ಅಂತ ಹೇಳಿ. ಕೇಳುವ ಕೇಳುವ. ಈ ಹಿಂದೆ ಧರಣಿ ದೇವಿ ಮತ್ತು ಆಕಾಶರಾಜನಿಗೆ ಮದುವೆಯಾಗಿ ಅದೆಷ್ಟು ವರ್ಷಗಳು ಗತಿಸಿದ್ರು ಕೂಡ ಮಕ್ಕಳಾಗಿರ್ಲಿಲ್ಲ. ಇದೊಂದು ಆಶ್ಚರ್ಯನೇ. ಆ ಹೊತ್ತಿಗೆ ಮದುವೆ ಆದ್ಮೇಲೆ ಎಷ್ಟೋ ವರ್ಷದೊಳಗಾದ್ರೂ ಮಕ್ಕಳಾಗ್ಲಿಲ್ಲ ಅಂದ್ರೆ ಮದುವೆ ಆಗುದ್ರ ಒಳಗೆ ಆದ್ರೂ ಆಗ್ತಿತ್ತೇನೋ. ಅದೇ ಎಂತದ್ದ, ಅದೇ ವಿಚಾರದಲ್ಲಿ ನಮ್ಮ ತಂದೆ ತಾಯಿಗಳು ಚಿಂತಿಸ್ತಾ ಇದ್ರು. ಆ ಹೊತ್ತಿಗೆ ದೇವಋಷಿಗಳಾದಂತಹ ನಾರದ್ರಲ್ಲಿಗೆ ಬಂದ್ರು. ಅವರು ಬೇವರ್ಷಿ ನಾರದ್ರೆ ಅವರಲ್ವಾ? ದೇವಋಷಿಗಳು, ಕಲ್ಯಾಣ ಸ್ವರೂಪಿಗಳು. ಕಲ್ಯಾಣಪುರದವರು. ಅವರಲ್ವಾ? ಕಲ್ಯಾಣ ಪ್ರಿಯರು. ಅವರು ಬಂದು ಹೇಳಿದ್ರು, ಏನು ಮಕ್ಕಳಿಲ್ಲ ಎನ್ನುವುದಾಗಿ ಚಿಂತಿಸುವಂತಹ ಅವಶ್ಯಕತೆ ಇಲ್ಲ. ನಿಮಗೆ ಸಂತಾನ ಆಗಬೇಕು ಅಂತ ಆದ್ರೆ ಅವ್ರು ಯಾವಾಗ್ಲೂ ಹಾಗೆ. ಎಂತದ್ದು? ಚಿಂತೆಯಲ್ಲಿ ಇದ್ರು ಸಂತೆ ಕಾಣ್ಲಿಕ್ಕೆ ಆಗುದಿಲ್ಲ, ಶನಿವಾರ ದಿವಸ ಚೀಲ ಹಿಡ್ಕೊಂಡು ಹೋಗಂದ್ರು. ಹಾಗ ಅಲ್ಲ, ಸಂತಾನ ಅಂತ ಹೇಳಿದ್ರೆ ಮಕ್ಕಳಾಗ್ಲಿಲ್ಲ, ಮಕ್ಕಳಾಗಬೇಕು ಅಂತ ಆದ್ರೆ ಪುತ್ರ ಕಾಮೇಷ್ಟಿಯನ್ನ ಮಾಡಬೇಕು ಎನ್ನುವುದಾಗಿ ಹೇಳಿದ್ರು. ಯಾಗ. ಹೌದೌದು. ಪುತ್ರ ಕಾಮೇಷ್ಟಿಯನ್ನ ಮಾಡುವಂತಹ ಹೊತ್ತಿಗೆ ನೆಲವನ್ನ ಸಮತಟ್ಟುಗೊಳಿಸುವಂತಹ ಉದ್ದೇಶದಿಂದ ಚಿನ್ನದ ನೇಗಿಲಿನಿಂದ ನೆಲವನ್ನ ಉತ್ತರಂತೆ. ಇದ ಭಯಂಕರ ಚಿನ್ನ ಇತ್ತು ನಿಮ್ಮಲ್ಲಿ? ಹೌದಪ್ಪ, ನಮ್ಮಪ್ಪ. ಹಾಗಿದ್ರೆ ಅವಳಿಗೂ ಒಂದ್ ಸ್ವಲ್ಪ ಕೊಡಿ. ಯಾಕೆ? ಸಾಕಾಗುದಿಲ್ಲ ಎಷ್ಟು? ಅದೇಂತ ಗೊತ್ತ? ಅಲ್ಲ ಕಡಿಗಾರು ನಂಗೆ ಬೇಕಲ್ಲ. ನನಗೆ ಆಗದ ಆಭರಣವೆಲ್ಲವೂ ಕೂಡ ಇವಳಿಗೆ ನಾನು ಕೊಡುವುದು. ಹೌದು, ಆಗಿದ್ರೆ ಅಡ್ಡಿಲ್ಲ. ಚಿನ್ನದ ನೇಗಿಲಿನಿಂದ ನೆಲವನ್ನ ಉಳುವಂತಹ ಸಂದರ್ಭದಲ್ಲಿ ಆ ನೇಗಿಲಿಗೆ ಒಂದು ಬಂಡೆ ಸಿಕ್ಕಿತು. ಮುಂದ್ ಕತೆ ನಂಗೆ ಗೊತ್ತಾಯ್ತು. ಏನು? ನೇಗಿಲಿಗೆ ಬಂಡೆ ತೆಗಿ ನಿಮ್ಮ ಅಪ್ಪನ ಮಂಡಿ ಹೊಡೆದೋಯ್ತು. ನೀನ್ ಎಣಿಸಿಕೊಂಡಾಗ ಏನು ಆಗ್ಲಿಲ್ಲ. ಎಂತ ಆಗ್ಲಿಲ್ಲ? ಆ ವಿಚಾರ ನಮ್ಮ ಅಪ್ಪನಿಗೆ ಗೊತ್ತಾಯ್ತು. ಮಂಡಿ ಪೆಟ್ಟಾಯ್ತಾ? ಅದೆಂತ ಆಗ್ಲಿಲ್ಲ. ಆ ವಿಚಾರ ಯಾವಾಗ್ಲೂ ಯಾರನ್ನ ಸಾಯಿಸಿದ್ರಲ್ಲೇ ಇರ್ತೀಯಲ್ವಾ? ಅಲ್ಲ ಹೇಳದೆ ಹಾಗೇನು ಆಗ್ಲಿಲ್ಲ ಅಂದ್ರೆ ಅಪ್ಪಯ್ಯ ಉಳ್ತಿದ್ದದಲ್ಲ. ಆ ವಿಚಾರ ಎನ್ನುವುದು ನಮ್ಮ ಅಪ್ಪನಿಗೆ ತಿಳಿಯಿತು. ಆಳುಗಳನ್ನ ಕರೆಸಿ ಆ ಬಂಡೆಯನ್ನ ಬದಿಗೆ ಸರಿಸಿದ್ರು. ಆಮೇಲೆ ಅಲ್ಲಿ ಒಂದು ವಿಶೇಷ. ಎಂತ? ಅಲ್ಲಿ ಒಂದು ಕೊಳ. ಅಲ್ಲೇ ಕೋಳ ಹಾಕದ? ಅದಲ್ವಾ, ಕೊಳ ಅಂತ ಹೇಳಿದ್ರೆ ಸರೋವರ. ಓ, ಇದು ಹೈಸರ? ಹಾಗಲ್ಲ, ಕೇರೆ. ಕೇರೆ ಸರೋವರ. ಅದೇ ಕೇರೆ. ಕೊಳ, ಕೇರೆ, ಕೆರೆ. ಅದೇ ಕಚ್ಚಿದ್ದಿರ್ಬೇಕು ಹೆಚ್ಚಿನ. ಆ ಕೊಳದಲ್ಲಿಯೂ ಕೂಡ ಒಂದು ವಿಶೇಷ. ಎಂತ? ಅಲ್ಲಿ ಒಂದು ಜಲಜ. ಇಲ್ಲಿದ್ಲೆ ಜಲಜ. ಇವಳು ವಿಷಯ ಹೇಳಿದ್ದಲ್ಲ ನಾನು. ಅಂದ್ರೆ ಕಮಲ. ಕಮಲ, ತಾವರೆ. ತಾವರೆ ಹೂ ಹೇಗಿತ್ತೋ ಏನು? ಅದು ಮುದುಡಿಕೊಂಡಿತ್ತು. ಆಮೇಲೆ ಸೂರ್ಯನ ರಶ್ಮಿ ಎನ್ನುವುದು ಅದರ ಮೇಲೆ ಬಿದ್ದಾಕ್ಷಣದಲ್ಲಿ ಮುದುಡಿದ ತಾವರೆ ಅರಳಿತು. ಅಲ್ಲಿಗೆ ಅರಳಿದೆ ಅರಳಿದೆ ಮುಸುಡಿನ ತಾವರೆ ಅರಳಿದೆ. ಮುದುಡಿದ ತಾವರೆ ಅರಳಿದೆ. ಇದು ಎದ್ದೋಡಿ ರಾಗ, ಎಲ್ಲ ಎದ್ದೋಡುದು. ನೀನು ಈ ವಿಚಾರವನ್ನೆಲ್ಲ ಸ್ವಲ್ಪ ಭಾಗವತೋತ್ತಮರಲ್ಲಿ ಕಲಿಬೇಕು. ಮುಸುಡಿನ ತಾವರೆ ಅರಳಿ, ಮುದುಡಿದ ತಾವರೆ. ಆ ಕಮಲದಲ್ಲಿ ಒಂದು ಶಿಶು. ಕಣ ಅಲ್ಲಿಗ ಅವನು ಮುಸಡ ಕಣ. ಬಾಯಿ ಚಪ್ಪರಿಸುದು ಯಾಕ? ಇದ ಸಣ್ಣದ ದೊಡ್ಡದ? ಸಣ್ಣದಾದ್ರೆ ದೊಡ್ಡದಾದ್ರೆ ಸೀಸು ಸಣ್ಣದ ದೊಡ್ಡದ? ಹಾಗೆ ಹೇಳಿದ್ದಲ್ಲ, ನೀನ್ ಎಣಿಸಿಕೊಂಡ ಸೀಸ ಅಲ್ಲ. ಶಿಶು ಅಂತ ಹೇಳಿದ್ರೆ ಮಗು ಅಂತ ಹೇಳಿದ್ದು. ಮತ್ ನಾ ಕೇಳಿದ್ದು ಸಣ್ಣ ಮಗುವ ದೊಡ್ಡ ಮಗುವ? ಮಗು ಹೇಗಿರ್ತದ? ಅಲ್ಲ, ಮಗು ಹೇಗೂ ಇರ್ಬೋದು. ಮಗು ಅಂದ್ರೆ ಬಹಳ ಸಣ್ಣದ, ಸ್ವಲ್ಪ ದೊಡ್ಡದ? ಒಂದು ಹದಾಕೃತಿ. ಒಂದು ಹದಾಕೃತಿ ಅಲ್ಲ? ಹೌದು. ಮಗು, ಆ ಮಗು ಕಿಲಕಿಲನೆ ನಗುತ್ತಾ ಇತ್ತು. ಅದ್ರ ಬಾಯಿಗೆ ಯಾರು ಕೀಲಿ ಹಾಕದ? ಹಾಗಲ್ವಾ, ಆ ಮಗು ಹಸನ್ಮುಖಿಯಾಗಿತ್ತು, ಅಂದ್ರೆ ನಗುತ್ತಾ ಇತ್ತು. ಮಗು ನಕ್ಕದ್ದ?
ಈ ವಿಚಾರವನ್ನ ನೆಕ್ಕದ ಆ ಮಗುವನ್ನ ನೋಡಿದಂತಹ ಆಕಾಶ ರಾಜರಿಗೆ ಬಹಳ ಸಂತೋಷ ಆಯಿತು. ಈ ಮಗುವನ್ನ ನಾನೇನು ಮಾಡ್ಲಿ ಎನ್ನುವುದಾಗಿ ಅವರು ಚಿಂತಿಸಿದ್ರು. ಆ ಹೊತ್ತಿನಲ್ಲಿ ನಾರದ್ರು ಬಂದು ಮತ್ತೆ ವಿಚಾರ ಬಂದ್ರ. ಹೌದು, ಅವ್ರಿಗೆ ಒಂದು ಕೆಲಸ ಇಲ್ಲ. ಎಷ್ಟು ಬಾರಿ ಬತ್ರ ಅವರು? ಅವ್ರು ನಾರದ್ರು ಬಂದು ಏನ್ ಹೇಳಿದ್ರು? ಈ ಮಗುವಿನ ಕುರಿತಾಗಿ ನೀನು ಚಿಂತೆ ಮಾಡುವುದು ಬೇಡ, ಆ ದೇವರೇ ನಿನ್ನ ಪಾಲಿಗೆ ಕರುಣಿಸಿದಂತಹ ದೇವ್ರು ಕೊಟ್ಟು ಪ್ರಸಾದ. ಹೌದು, ಮನೆಗೆ ತಗೊಂಡೋಗಿ ಗಂಧದ ಕಲ್ಲಿ ಹಾಕೊಂಡು ತಿಕ್ಕೊಂಡು ಪ್ರಸಾದ ಹಚ್ಕೊಂಡು ನೀರು ಕುಡಿ ಅಂತ ಹೇಳಿ ಮಗುವಿನ ತಿಕ್ಕಿದ್ರೆ ಸಾಯೋದಿಲ್ವಾ? ಹಾಗೆ ಹೇಳಿದ್ದಲ್ಲ, ಮಗುವನ್ನ ಯೋಗ್ಯ ರೀತಿಯಲ್ಲಿ ನೀನು ಸಾಕಿ ಸಲಹಬೇಕು ಎನ್ನುವುದಾಗಿ ಹೇಳಿದ್ರು. ಮಗುವನ್ನ ಅರಮನೆಗೆ ಕೊಂಡು ಹೋದ್ರು. ಮಗುವಿಗೆ ಯಾವ ರೀತಿಯಾಗಿ ನಾಮಕರಣ ಮಾಡುವುದು ಎನ್ನುವುದಾಗಿ ಚಿಂತಿಸುವಾಗ ಹಿರಿಯರ ಆದೇಶದ ಮೇಲೆಗೆ ಪದ್ಮದಿಂದ ಹುಟ್ಟಿದಂತಹ ಕಾರಣದಿಂದಾಗಿ ಆಕೆಗೆ ಪದ್ಮಾವತಿ ಎನ್ನುವುದಾಗಿ ನಾಮಕರಣವನ್ನು ಮಾಡಿದ್ರು. ನಾವು ಯಾರ್ಯಾರದ್ದು ಸುದ್ದಿ ಕೇಳತ್ತಲ್ಲ, ನಿಮ್ಮ ಸುದ್ದಿ ಕೇಳ. ನಾನು ಯಾರ್ಯಾರ ವಿಚಾರವನ್ನು ಹೇಳಿದ್ದಲ್ಲ. ಆ ಪದ್ಮಾವತಿ ಬೇರೆ ಯಾರು ಅಲ್ಲ, ಪದ್ಮದಿಂದ ಹುಟ್ಟಿದಂತಹ ಆ ಪದ್ಮಾವತಿಯೇ ಈ ಪದ್ಮಾವತಿ, ಈ ಪದ್ಮಾವತಿಯೇ ಆ ಪದ್ಮಾವತಿ. ಬಳಿರೆ ಪದ್ಮಾವತಿ ನಿನ್ನನು ಕಾಣದೆ ಪದ್ಮಾವತಿ ನಿನ್ನನ್ನು ಕಾಣದೆ ನಿನ್ನನ್ನು ಕಾಣದೆ ಕಳವಳ ಗೊಳುತ್ತೀಯೇನೋ ಕಾಣದೆ ಕಳವಳ ಗೊಳುತ್ತೀಯೇನೋ जलज ये जलज 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 ಸಂಭವಯನ್ನ ಜೋಡು ಜೋಡು ಅದಲ್ಲ ಜೋಡು ಗುಡಿಸು. ಜಲಜ ಸಂಭವಯನ್ನ ಜೋಡು ಗುಡಿಸಿದ ಬಲು ದೋಷವಾತೆ ನಿಂಬಿ ಬಲು ದೋಷವಾತೆ ನಿಂಬೆ ಜೋಡು ಗುಡಿಸಿದನು ಬಲು ದೋಷವಾಯ್ತೇನೆ ಬಲು ದೋಷವಾಯ್ತೇನೆ ಬಳಿರೇ ಅಬ್ಬಾಸ್. ಬೇಕಾದವರಲ್ಲ, ರಾಜಸ್ಥಾನದಲ್ಲಿರ್ಬೇಕಾದವರು. ರಾಜಸ್ಥಾನವೇ ನಿಮ್ಗೆ ಯೋಗ್ಯವಾದ ಸ್ಥಳ. ಎಂತಕ್ಕೆ? ಅಲ್ಲಿ ಹೊಗಳು ಭಟ್ಟರಾಗಿದ್ರೆ ರಾಜನಿಂದ ಏನಾದ್ರೂ ಪಾರಿತೋಷ ನಿಮ್ಗೆ ಅಲ್ಲ, ಅಲ್ಲಿಗೆ ಬಂದು ಹೊಗಳ್ತೇವೆ ಬೇಕಾದ್ರೆ. ಅಷ್ಟೊತ್ತಿಗೆ ಅಲ್ಲೇ ನೀವಿಬ್ರೇ ಇದ್ರು ಅಲ್ಲ, ನೀವು ಎಲ್ಲಿ ಬೇಕಾದ್ರೂ ಹೊಗಳ್ತೀರಿ. ಯಾಕ ಇಷ್ಟು ಹೊಗಳುದು? ಯಾಕ? ಕಾರಣ ಉಂಟು. ಏನು? ಆವಾಗ ಹೇಳಿದ್ದೇವೆ ಮಕ್ಕಳ ಕುರಿತಾಗಿ, ಹೆಂಡತಿ ಕುರಿತಾಗಿ ಹೇಳಿದ್ದೇವ. ಹೌದು, ಮಕ್ಕಳ ಕುರಿತಾಗಿ ಹೇಳಿದ್ರೆ. ನಿಮ್ಮ ಹೆಂಡತಿ ಎಲ್ಲಿದ್ದಾಳೆ ಈಗ? ಪೊದ್ದಮ್ಮ. ಏನು? ಪೊದ್ದಮ್ಮ. ನಿಮ್ಮ ಹೆಸರು? ಪದ್ದಮ್ಮನ. ನಿನ್ನ ನೋಡು, ನಿನ್ನ ಮುಖ ಓರೆ ಮಾಡಿ ಹಾಕ್ತೇನೆ ನಾನೀಗ. ಅಲ್ಲ, ಅದು ಉದ್ದ ಐತಲ್ಲ, ಪದ್ಮಾವತಿ ಅಮ್ಮ ಕರೀದಕ್ಕೆ ಪದ್ದಮ್ಮ ಅಂದೆ. ಹೇಳು, ಏನು? ಇವನ್ ಹೆಂಡತಿಗೆ ಇವನೊಟ್ಟಿಗಿಲ್ಲ. ಇವನು ಹೆಂಡತಿ ಇವನೊಟ್ಟಿಗಿಲ್ವಾ? ಹೆಂಡತಿ ಬಿಟ್ಟಾಯ್ತು. ಮತ್ತೆ ನಿಮ್ಮ ಹೆಂಡತಿ ನಿಮ್ಮನ್ನ ಬಿಡದೇ ಇರ್ತಾಳ? ನೀವು ಮನೆಗೆ ಹೋಗುವಾಗ ದಾರಿ ಉದ್ದ ಇದ್ದಷ್ಟು ಅಗಲ ಇಲ್ಲ ಅಂತೇಳಿ ಅಳತೆ ಮಾಡ್ತಾ ಹೋದ್ರೆ ನಿಮ್ಮ ಹೆಂಡತಿ ನಿಮ್ಮ ಮನೆ ಸೇರಿಸ್ತಾಳ? ಹಾಗಾದ್ದಲ್ಲ, ಅಂದ್ರೆ ಇವರಿಬ್ರು ಮಧ್ಯ ವಾದ ನಡೆದದ್ದು. ತಾನು ಹೆಚ್ಚು ಅಂತ ಹೇಳಿ. ಹೌದಾ? ಆ ಕಾರಣದಿಂದ ಬಿಟ್ಟೋದು. ಅವ್ರೇನೋ ಬಿಟ್ಟೋದು. ಬಿಟ್ಟು ಹೋದ ದಿವಸದಿಂದ ಮಕ್ಕಳದ್ದು ಒಂದೇ ರಗಳೆ ಅಪಯ ಅಮ್ಮ ಬೋಕ್ ಅಮ್ಮ ಬೋಕ್ ಅಂತೇಳಿ ಹೇಳ್ತಿದ್ರು. ಇವ ಅವರೆಲ್ಲ ಹಠ ಮಾಡಿದಾಗ ದಿವಸ ಒಂದೊಂದೇ ಹಪ್ಪಳ ಸುಟ್ಟು ಕೊಡ್ತಿದ್ದ. ಹಪ್ಪಳವ? ಮಕ್ಕಳು ಸುಮ್ಮನೆ ಇರ್ತಿದ್ರು. ಇವತ್ತು ಹಠ ಜೋರಾಯ್ತು. ಅಪಯ ಅಮ್ಮ ಬೋಕ್ ಗೆಳತಿ, ಗೊತ್ತಾಯ್ತಾ? ಹಪ್ಪಳ ಖರ್ಚಾಯ್ತಲ್ಲ, ಅಂಗಡಿಯಿಂದ ತರಬೇಕು ಅಂದ್ರೆ ಎಂತ ಗೊತ್ತಾಯ್ತು ನಿಮ್ಗೆ? ಅಲ್ಲ,
ಇವರು ಇವ ಅಪ್ಪ ಇವ ಮಗ ಆಯ್ತದ? ಇವ ಅಪ್ಪ ಇವ ಮಗ. ಅಲ್ಲಪ್ಪ ಮತ್ತೆ ಮನೆಯಲ್ಲಿ ಮಕ್ಕಳ ಓ ಮಕ್ಕಳು ಭಾವನೆ ಹೇಳಿದ. ಓ ನೀವು ಭಾವಪರವಶರಾದದ್ದು. ನಾವು ಭಾವಜೀವಿಗಳು. ಹೌದಾ? ಹೌದು. ಆದ್ರೆ ಹಾ. ಇವತ್ತ ಆ ಮಕ್ಕಳಿಗೆ ಸಮಾಧಾನ ಮಾಡಿ ಬಂದದ್ದು ಇವ. ಹೌದಾ? ನಿಮ್ಮ ಅಮ್ಮ ಎಲ್ಲೇ ಇದ್ರು ಹುಡ್ಕೊಂಡು ಬರ್ತೇನೆ ಅಂತ ಹೇಳಿ. ಬರ್ತೇನೆ. ಹೌದಾ? ಹೌದು. ಅಲ್ಲ ನೀವು ಇಷ್ಟು ತಿರುಗಾಟ ಮಾಡಿದ್ರಲ್ಲ, ಹಾ. ನಿಮ್ಮ ಹೆಂಡತಿ ಸಿಕ್ಕಿದ್ಲ ಈಗ? ಹೆಂಡತಿ ಸಿಕ್ಕಿದ್ದಾಳೆ. ಸಿಕ್ಕಿದ್ಲ ನನ್ನ ಹೆಂಡತಿ? ಸಿಕ್ಕಿದ್ದಾಳೆ. ಹೌದಾ? ಹೌದೌದು. ಆದ್ರೆ ಕರೆದ್ರು ಒಂದು ಬರ್ತಾರ ಅನುಮಾನ. ಏನು? ಒಂದು ಬರ್ತಾಳೋ ಇಲ್ವೋ ಅಂತ. ಅಲ್ಲ ಈಗ ಕೋಪದಿಂದ ಹೆಂಡತಿ ಕೋಪದಿಂದ ಹೋದವಳು ಮನೆ ಬಿಟ್ಟು ಹೋದವರು, ಕರೆದ್ರೆ ಬರ್ತಾಳ? ಅಗ್ನಿ ಸಾಕ್ಷಿಯಾಗಿ ಮದುವೆ ಆದವರು ನೀವಲ್ವಾ? ಖಂಡಿತ. ಒಮ್ಮೆ ಹೋಗಿ ಕೇಳಿ. ಅದೀಗ ಮುಗ್ದಾಗಿದೆ. ಮುಗ್ದಾಗಿದೆ. ಹಾಗಿದ್ರೆ ಈಗ ಜೊತೆಯಲ್ಲಿ ಅದ್ರ ಬದಲಿ ಒಂದು ಗಟ್ಟಿ ಮೇಳ ಬಾರಿಸಿ ಬಿಡುವಲ್ಲ. ಹೆಂಡತಿ ಎನ್ನುವಂತಹ ಅಧಿಕಾರ ನಿಮಗುಂಟಲ್ವಾ? ನನಗೆ ಉಂಟು. ಒಮ್ಮೆ ಹೋಗಿ ನಯ ವಿನಯದಿಂದ ಕೇಳುವುದು. ಹಾ. ಅವಳು ಎಲ್ಲಿಯಾದ್ರೂ ದರ್ಪ ತೋರಿದ್ಲು ಅಂತಾದ್ರೆ ಹಾ. ನೀವು ಗಂಡ ಅಲ್ವಾ? ಅವರ ರಟ್ಟೆಗೆ ಕೈ ಹಾಕಿ ಎಳ್ಕೊಂಡು ಹೋಗುದು. ಏ, ಇದು ಮಾತಲ್ಲ ಮಾತು ಮಾತೆ. ಮಾತೆ. ನಿನ್ ಮುಗಿತಲ್ಲ. ನನ್ ಮುಗೀತು. ನೀ ಬದಿ ನಿಂತು. ನಂಗ್ ಮದುವೆ ಆಗ್ಲಿಲ್ಲ. ಮದುವೆ ಆಗ್ಲಿಲ್ವಾ? ಆದ್ರೂ ನನ್ನ ಹೆಂಡತಿ ನನ್ನ ಜೊತೆಲಿ ಎಂತದ ಹೇಳುದ ನೀನು? ಮದುವೆ ಆಗ್ಲಿಲ್ಲ ಆದ್ರೂ ನನ್ನ ಹೆಂಡತಿ ನನ್ನ ಜೊತೆಲಿ ಇಲ್ಲ ಅಂತ ಹೇಳಿದ್ರೆ ಮದುವೆ ಎನ್ನುವುದು ಮೊದಲೇ ಇವನ್ ಮಗ ಅಲ್ಲಿ ಮ್ಯಾಲ ಬರ್ದಿರ್ತಂತೆ. ಹಾ ಬ್ರಹ್ಮ. ಹೌದೇ ಅವ್ನು ಬರ್ದಿರ್ತಂತೆ. ಅದು ಹಾಗೆ ಆಗುದಂತೆ. ಹೌದಾ? ಹಾಗಾಗಿ ನಂಗೂ ಜೀವನದಲ್ಲಿ ಒಂದು ಸತ್ಪದಿ ತುಳಿಬೇಕು ಕಳಿದಿತ್ತು. ಅಲ್ಲ ಅದು ನೀನು ಇನ್ನು ಸ್ವಲ್ಪ ದಿವಸದಲ್ಲಿ ತುಳಿತೀನಿ. ಹೆಚ್ಚು ದಿನ ಇಲ್ಲ ನೀನು. ಅಲ್ಲ ಸಪ್ತಪದಿ. ಸಪ್ತಪದಿ. 7 ಸಪ್ತಪದಿ. ಅದು ತುಳಿಯೋದು ನೀನಲ್ವಾ? ನಿನ್ನನ್ನು ಮದುವೆ ಆಗೋ ಹೆಣ್ಣು. ಸಪ್ತ ಅಂದ್ರೆ ಏಳ. ಸಪ್ತ ಅಂದ್ರೆ ಹೇಳ. ಅದೇ ಆದ್ರೆ ಇವನ್ ಹೆಂಡತಿ ಒಟ್ಟಿಗೆ ನನ್ನ ಹೆಂಡತಿ ಇರ್ಬೋದವಳು ಹುಡ್ಕ ಬಂದೆ. ಇವನ್ ಹೆಂಡತಿ ಒಟ್ಟಿಗೆ ನನ್ನ ಹೆಂಡತಿ ಇದ್ದಳ. ಪುಟ್ಟಕ್ಕ. ಅದೃಷ್ಟ ಪುಣ್ಯಾತ್ಮ ನಿನ್ನದು. ಪುಟ್ಟಕ್ಕನ ಮಗಳ. ಪುಟ್ಟಕ್ಕನ ಮಗಳು. ಅದೇ ಆದ್ರೂ ಒಂದು ಏನು? ಅವಳು ಕರೆದ್ರೆ ಬರ್ತಲ ಇಲ್ವಳುದೇ ಚಿಂತೆ. ಅಲ್ಲ ನಿನ್ನ ಹೆಂಡತಿ ಪಕ್ಕದಲ್ಲಿ ಇದ್ದಾಳಲ್ವಾ? ಅಲ್ಲ ನನ್ನ ಹೆಂಡತಿ ಪಕ್ಕದಲ್ಲಿ ಇದ್ದವಳಿಗೆಲ್ಲ ಕೈ ಹಾಕ್ಲಿಕ್ಕೆ ಹೋದ್ರೆ ಮತ್ತೆಂತಲ್ಲ. ನನ್ನ ಹೆಂಡತಿಯೇ ಅಲ್ಲ ನೀನು ಅವನ ಹೆಂಡತಿ ಪಕ್ಕದಲ್ಲಿ ನನ್ನ ಹೆಂಡತಿ ಇದ್ದ. ಅವಳ ನೀನು ಪ್ರೀತಿಸ್ತೀಯಲ್ವಾ? ಹೌದು. ಅವಳು ನಿನ್ನನ್ನು ಪ್ರೀತಿಸ್ತಾ ಇದ್ದಾಳ? ಇರ್ಬಹುದೇನಪ್ಪ. ಹಾಗಿದ್ರೆ ಚಿಂತೆ ಯಾಕೆ? ಒಮ್ಮೆ ಹೋಗಿ ಕೇಳುವುದು. ಬರುವುದಿಲ್ಲ ಅಂತಾದ್ರೆ ಅವಳು ಹಿಡ್ಕೊಂಡು ಓಡಿ ಹೋಗಿ. ಇದ ಮಾತೆಲ್ಲ. ಮಾತೆ. ಇದೇ ಉತ್ತಮ ಅವಕಾಶ. ಹೌದೌದು. ಇನ್ನು ತಡ ಮಾಡುದಲ್ಲ. ಮಾಡೋದಲ್ಲ. ಏನಲ್ಲ ಪಡಗಳಿಂದ ಏನಲ್ಲ ಪಡಗಳಿಂದ ಏನಂದೆ ನೀನು ಏನಂದೆ ನೀನು ಏನಂದೆ ಎನ್ನಾದರೂ ಬಿಡಿಯ ಮಾನ ಬಿಟ್ಟವನೇ, ಮರ್ಯಾದೆ ಸತ್ತವನೇ, ಲಜ್ಜೆಗೆಟ್ಟವನೇ, ಭೂಭಾರಕ, ಅನ್ನ ಶತ್ರು, ಅಶನ ದಾಂಡಿಗ, ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕಿ ಹೋಗ್ಲಿಕ್ಕೆ. ನಿನ್ನ ಹೆಂಡತಿ ನಿಂಗ್ ಬೈಲಿಲ್ಲ, ನನ್ನ ಹೆಂಡತಿ ಯಾಕೆ ಬೈಲಿಲ್ಲ ಗೊತ್ತಾಯ್ತಾ? ಈಗ ಮತ್ತೊಂದು ಹಾನಿ ಬಂತೇಳಿ ಹೆಸರ್ಕಂಡು ಏ ಬಾಯಿಲಿ ಇಲ್ಲಿ ಬಾ. ಇಲ್ಲಿ ಬಾ ನೀನು. ಸ್ವಲ್ಪ ಮುಂದೆ ಬಾ ನೀನು. ಮುಂದೆ ಬಾ ನೀನು. ನಿನಗೆ ಅಲ್ಲಿದ್ದು ಬೈತೀನಿ ಸಾಕಾಗುದಿಲ್ವಾ? ನಿನ್ನ ಮಾನ ಮರದಿ ಉಂಟಾ? ನಗೆನ ಹಚ್ಕೊಂಟಾ? ನಿನ್ನ ಮುಖವಾಗಿ ನಿನಗಾಗಿ ಆ ಗುಲಾಬಿ ಹೂ ಪರಿಮಳ ನಿನಗಾಗಿ ಈ ಹೂವಿನಂದ ಪ್ರೇಯಸಿ ನಿನಗಾಗಿ ಕೇಳೆ ವರತಿ. ಆ ಗುಲಾಬಿ ಹೂ ನಿನ್ನ ಎದೆ ಮೇಲೆ ಇಡ್ಬೇಕು, ನಿನ್ನ ಹೆಣದ ಮೇಲೆ. ಪಾಪಿ ಮಗನೇ, ನೀ ಹೆಚ್ಚಿಗೆ ಮಾತಾಡ್ಬೇಡ. ನೀ ಮತ್ತೆ ಎಂತ ಅಂದ್ರು ಅಂದೆ. ಅಲ್ಲ ಅದು ಕೊಳ್ತು, ಅದು ಗುಂಬಳಕಾಯಿ ಇದ್ದ ಹಾಗೆ ಉಂಟು. ನಿನ್ನ ಕೈ ಕಾಲ ಅಯ್ಯೋ ಅದಕ್ಕೆ ನೀರ್ ಹಾಕಿದ್ ಎಷ್ಟು ದಿನ ಆಗಿದ್ಯೋ ಪಾಪಿ. ನಮ್ಮ ಮಾನ ಹೋಯ್ತು, ಮರ್ಯಾದೆ ಹೋಯ್ತು. ಮರ್ಯಾದೆ ಆಯ್ತು. ಇಡ್ ದಿವಸ ನಾವು ಬದುಕತ್ತಂದ್ರೆ ಹೇಗೆ ಮಾನವಂತರಾಗಿ ಬದುಕ. ಹೌದು. ಹಾಗಾಗಿ ಕೂಡಲೇ ಶ್ಯಾಮ್ ನಾಯ್ಕನ ಆತ್ಮಹತ್ಯೆ. ಶ್ಯಾಮ್ ನಾಯ್ಕರ ಎಲ್ಲರೂ ಎದುರುಗಡೆ ಸಾಮೂಹಿಕ ಆತ್ಮಹತ್ಯೆ. ಗೆಳತಿ, ನಾವು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಕೇಳಿದ್ದೇವೆ, ಸಾಮೂಹಿಕ ಆಶ್ಲೇಷ ಬಲಿ ಕೇಳಿದ್ದೇವೆ, ಸಾಮೂಹಿಕ ಮದುವೆ ಕೇಳಿದ್ದೇವೆ, ಸಾಮೂಹಿಕ ವಿವಾಹ ಕೇಳಿದ್ದೇವೆ. ಇಲ್ಲ ಅಲ್ಲ ಅದಕ್ಕೆಲ್ಲ ಮರಣ ದಾಖಲೆ ಪತ್ರ ಬೇಕೆ? ಇದ್ಯಾವುದ ಇದು? ಮಂಜು ಹೋಯ್ತು. ಸಾಮೂಹಿಕ ಆತ್ಮಹತ್ಯೆ ಅಂತ ಹೇಳಿದ್ರೆ ಯಾವ್ದು? ನಮ್ಮಲ್ಲೊಬ್ರು ಹೇಳ್ತಿದ್ರು ಅದಕ್ಕೆ ಮರಣ ದಾಖಲೆ ಬೇಕಂತೇಳಿ ಅವ್ರು ಎಲ್ಲ ಕಡೆ ಇದು ಮಾಡ್ತಿದ್ರು, ಕೇಳ್ತಿದ್ರಪ್ಪ. ಯಾರದ? ನನ್ನೊಂದು ಮರಣ ದಾಖಲೆ ಕೊಡಿ. ಯಾರ? ಎಂತದ್ದ ಇದು? ಇದು ಉರುಳೊಂದು ಹೊರಳೆರಡು. ನಾವು ಕೂಡಲೇ ಸಾಯ್ತೇವೆ. ಈಗ ಸಾಯ್ತೇವೆ ನಾವು. ಇದು ಬಿಚ್ಚೋಯ್ತಲ್ಲ. ಸಾಯಿರಿ ಸಾಯ್ತೇವೆ. ಬರ ಸಾಯ್ವಲ್ಲ ಹಾಕಳ ನೀನು. ನೀವು
ಸಾಯುದು ಬೇಡ. ಸಾಯುದು ಬಿಡುವ. ಯಾಕೆ ಬಡ ಜೀವಗಳು? ನೀವು ಮದುವೆ ಆಗ್ತೀರ ಹೇಳಿದ್ರೆ ಸಾಯುದಿಲ್ಲ. ಅಲ್ಲ, ನೀವು ಸಾಯುದು ಬೇಡ. ನಮ್ಮಿಂದಾಗಿ ನೀವು ಸತ್ತು ನಮ್ಮ ಹೆಸರು ಹಾಳಾಗುದು ಬೇಡ. ನಿಮ್ಮನ್ನ ನಾವು ಮದುವೆ ಆಗುವ. ಆಗ್ತೀರಾ? ಆಗ್ಬೇಡ ಹಾಗೆ ಹೇಳಿದಲ್ಲ, ನಿಮ್ಮನ್ನ ನಾವು ಮದುವೆ ಆಗ್ತೇವೆ. ಆಗ್ತೀರಾ? ಹಾಗೆ ಹಾಗೆ ಬನ್ನಿ. ಮದುವೆ ಆಗುದಂತ ಹೇಳಿದ್ರೆ ಹೀಗೆಯಾ? ಅದಕ್ಕೊಂದು ನಿಯಮ ನಿಬಂಧನೆಗಳೇನು? ಇದು ಹೊಟ್ಟೆ ಸೀರೆ ಬೇಕು. ಎಂತದ್ದು? ಹೊಟ್ಟೆ ಸೀರೆ. ಪಟ್ಟೆ ಸೀರೆ ಅಂತ ಹೇಳಿ. ಅದಕ್ಕೆಲ್ಲ ಈ ಹೊತ್ತಿನಲ್ಲಿ ವ್ಯವಸ್ಥೆ ಇಲ್ಲದಿದ್ದ ಕಾರಣ ನಮ್ಮ ಜಲ್ನಿಗೂ ಒಂದು ಹೊಟ್ಟೆ ಸೀರೆ ಉಡ್ಸಿ. ನನ್ನ ಹತ್ರ ಹೊಸ ಸೀರೆ ಇದೆಯಾ? ಅದರ ಅವಶ್ಯಕತೆ ಈಗ ಇಲ್ಲ. ನಾವು ಹುಟ್ಟದ್ದೇ ಪಟ್ಟೆಯ ಸೀರೆ. ಈಗ ನಮ್ಮಲ್ಲಿ ನಮ್ಮ ಊರಿನಲ್ಲಿ ಒಂದು ಕ್ರಮ ಉಂಟು. ನಾವು ಮದುವೆ ಆಗುವಾಗ ಮದುವೆ ಆಗುವಂತಹ ವಧುಗಳು ನಾವು ಹಿಂದಿನಿಂದ ಬಂದು ನಿಮಗೆ ಮಾಲೆ ಹಾಕುವಂತದ್ದು ನಮ್ಮಲ್ಲಿ ಕ್ರಮ. ಇಲ್ಲ, ಮೊದಲು ಇವನ್ ಮದುವೆ ಆಗೋಗ್ಲಿ, ನಾನು ಹಿಂದೆ ನಿಂತ್ಕೊಂಡಿರ್ತೆ. ಹಾಗಲ್ಲ, ಇದು ಒಟ್ಟಿಗೆ ಮದುವೆ ಆಗುವಂತದ್ದು. ಇಬ್ರು ಒಟ್ಟಿಗೆ ಸಾಮೂಹಿಕ. ಹಿಂದಿನಿಂದ ಹಾರ ಹಾಕ್ತಾರಂತೆ. ಹಿಂದಿನಿಂದ ಬಂದ್ರೆ ನಾವು ಹಾರ ಹಾಕ್ತೇವೆ. ಜಾಗ್ರತೆ ಮಾಡ್ಕೋ. ಮಾತ್ರ ನೀವು ಕಣ್ಣು ಮುಚ್ಚಿಕೊಂಡಿರ್ಬೇಕು. ನಂದೊಂದು ಒಂದೊಂದು. ಒಂದು ಕಣ್ಣಲ್ಲ, ಎರಡು ಕಣ್ಣನ್ನು ಮುಚ್ಚಿಕೊಂಡಿರ್ಬೇಕು. ಹೌದು. ಬೇಗ ಮಾಲೆ ತರ್ತೇವೆ. ಹಿಂದಿನಿಂದ ಹಾರ ಜಾಗ್ರತೆ ಮಾಡ್ಕೋ. ಸುಮ್ಮನೆ ನಿಂತ್ಕೊಂಬರೆ. ಜಲ್ಜ ಹಾಕ್ತೇವೆ ಹಾರ. ಬೇಗ ಬೇಗ ಬೇಗ. ಕಾಣದಂತೆ ಮಾಯವಾದಳು ನಮ್ಮ ಜಲಜ ಕೈಯ ಕೊಟ್ಟು ಓಡಿಗೋದಳು. ಕೊಡುವುದನ್ನು ಕೊಟ್ಟು ಬೆಣ್ಣಿಗೆರಡು ಬಿಟ್ಟು ಕಾಣದಂತೆ ಮಾಯವಾದಳು ನಮ್ಮ ಜಲಜ ಕೈಯ ಕೊಟ್ಟು ಓಡಿಗೋದಳು. ಇದು ಯಾರು ಬರೆದ ಕಥೆಯೋ, ಎನಗಾಗಿ ಬಂದ ವ್ಯಥೆಯೋ. ಅವನು ಪತ್ತಿಲ್ಲ. ಅದಕ್ಕೆ ನನ್ನ ಹಣೆ ಬರಕ್ಕೆ ಪದ್ಯ ಹೇಳದ್ದು. ಆದ್ರೆ ನಾನು ಇವತ್ತಿಲ್ಲೇ ಚಪಾತಿ ಮಾಡಿ ಹೋಗ್ತೆ. ಚಪಾತಿ ಅಲ್ಲ, ಇದು ಶಪಥ. ನಾನು ಮದುವೆ ಆಗುದಿದ್ರು ಜಲಜಡನ್ನೇ. ಇಲ್ಲ ಅಂತ ಹೇಳಿದ್ರೆ ಅವಳು ಅಜ್ಜಿನಾದ್ರೂ ಬಿಡುದು.